ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಶಿಡ್ಲಘಟ್ಟ ಪೌರಾಯುಕ್ತಿಗೆ ಜೀವ ಬೆದರಿಕೆ ಖಂಡಿಸಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ವಿರುದ್ಧ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ. ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ರಾಜೀವ್ ಗೌಡ ಬಂಧನಕ್ಕೆ ಒತ್ತಾಯಿಸಿ ಹೋರಾಟ. ನ್ಯಾಯ ಪಂಚಾಯಿತಿ ಅಂತ ಕರೆದು ದೌರ್ಜನ್ಯ ಎಸಗಿದ ಆರೋಪ. ಡಿಎಸ್ಎಸ್ ಮುಖಂಡರ ಬಂಧನಕ್ಕೆ ನೊಂದವರಿಂದ ಒತ್ತಾಯ. ಡಿಎಸ್ಎಸ್ ಮುಖಂಡರ ವಿರುದ್ಧ ಪೋಕ್ಸೋ ಪ್ರಕರಣ, ಇದು ರಾಜಕೀಯ ಕುತಂತ್ರ ಎಂದ ಸಂಸದ ಸುಧಾಕರ್. ಸಾದರ ಸಮುದಾಯ ಭವನ ನಿರ್ಮಾಣಕ್ಕೆ ಶಂಕುಸ್ಥಾಪನೆ. ಗೌರಿಬಿದನೂರಿನಲ್ಲಿ ಅದ್ದೂರಿಯಾಗಿ ನಡೆದ ಭೂಮಿ ಪೂಜೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಸೇರಿ ಹಲವು ಗಣ್ಯರ ಭಾಗಿ. ಸಾದರ ಸಮುದಾಯ ಶ್ರಮಜೀವಿ ಸಮುದಾಯ ಎಂದ ಗಣ್ಯರು. ವಾರ್ತೆಗಳ ವಿವರ. ಶಿಡ್ಲಘಟ್ಟ ಕ್ಷೇತ್ರದ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ರಾಜೀವ್ ಗೌಡ ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡ ಅವರಿಗೆ ಬ್ಯಾನರ್ ವಿಚಾರವಾಗಿ ಧಮಕಿ ಹಾಕಿದ್ದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹೋರಾಟ ನಡೆಸಿ ಆಡಳಿತ ಸ್ನೇಹಿ ವಾತಾವರಣ ನಿರ್ಮಾಣಕ್ಕೆ ಒತ್ತಾಯಿಸಿ ಪ್ರತಿಭಟಿಸಿದರು. ಸರ್ಕಾರಿ ನೌಕರರ ಸಂಘಕ್ಕೆ, ಸರ್ಕಾರಿ ನೌಕರರ ಸಂಘಕ್ಕೆ. ಹೀಗೆ ಒಂದೆಡೆ ಧಿಕ್ಕಾರದ ಘೋಷಣೆಗಳು, ಮತ್ತೊಂದೆಡೆ ಅಧಿಕಾರಿ ಬೆಂಬಲದ ನುಡಿ ಸಂದೇಶಗಳು ಹಾಗೂ ತಪ್ಪಿತಸ್ಥ ವ್ಯಕ್ತಿಯ ಬಂಧನಕ್ಕೆ ಒಕ್ಕೊರಳ ಒತ್ತಾಯ ಮಾಡಿದರು. ಹೌದು, ಶಿಡ್ಲಘಟ್ಟ ಕ್ಷೇತ್ರದ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ರಾಜೀವ್ ಗೌಡ ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡ ಅವರಿಗೆ ಬ್ಯಾನರ್ ವಿಚಾರವಾಗಿ ಧಮಕಿ ಹಾಕಿದ್ದನ್ನ ಖಂಡಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಸರ್ಕಾರಕ್ಕೆ ಗಮನ ಸೆಳೆಯಲು ಹೋರಾಟ ನಡೆಸಿದರು. ಇದೇ ವೇಳೆ ಮಾತನಾಡಿದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ನಾರಾಯಣಸ್ವಾಮಿ ಅವರು, ಒಬ್ಬ ಮಹಿಳಾ ಅಧಿಕಾರಿ ಅನ್ನದೇ ಕನಿಷ್ಠ ಜ್ಞಾನ ಇಲ್ಲದೆ ಅಶ್ಲೀಲ ಪದಗಳಿಂದ ನಿಂದಿಸಿದ್ದಾರೆ. ಅವರು ಎಷ್ಟೇ ಪ್ರಭಾವಿಗಳಾದರೂ ಪೊಲೀಸರು ಅವರನ್ನ ಬಂಧಿಸಲೇಬೇಕು. ಇನ್ನು ಸರ್ಕಾರಿ ನೌಕರರ ಸಂಘ ನಿಮ್ಮ ಪರವಾಗಿದೆ, ಧೈರ್ಯವಾಗಿ ನಿಮ್ಮ ಕರ್ತವ್ಯ ನಿರ್ವಹಿಸಿ ಎಂದು ಆತ್ಮಸ್ಥೈರ್ಯ ತುಂಬಿದೆ. ಇನ್ನು ಮುಂದೆ ಜಿಲ್ಲೆಯಲ್ಲಿ ಸರ್ಕಾರಿ ನೌಕರರ ಮೇಲೆ ದಬ್ಬಾಳಿಕೆ ಮಾಡಲು ಬಿಡುವುದಿಲ್ಲ. ಈ ಕೂಡಲೇ ತಪ್ಪಿತಸ್ಥರನ್ನು ಬಂಧಿಸಬೇಕೆಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡರು. ಒಬ್ಬ ಪ್ರಮುಖ ರಾಜಕೀಯ ಮುಖಂಡರಾಗಿರ್ತಕ್ಕಂಥ ರಾಜೀವ್ ಗೌಡರವರು ಶಿಡ್ಲಘಟ್ಟ ನಗರದ ಒಂದು ಬೀದಿಯಲ್ಲಿ ಒಂದು ಬ್ಯಾನರ್ ತೆರವುಗೊಳಿಸ್ತಕ್ಕಂಥ ವಿಚಾರವಾಗಿ ದೂರವಾಣಿ ಕರೆಯನ್ನ ಮಾಡಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅತ್ಯಂತ ಕೆಟ್ಟ ಪದಗಳನ್ನು ಬಳಸಿ, ಅಶ್ಲೀಲ ಪದಗಳನ್ನು ಬಳಸಿ, ಕನಿಷ್ಠ ಒಬ್ಬ ಮಹಿಳಾ ಅಧಿಕಾರಿ ಎಂಬತಕ್ಕಂಥ ಒಂದು ಕನಿಷ್ಠ ಜ್ಞಾನ ಇಲ್ಲದೆ ಮಾತಾಡಿರ್ತಕ್ಕಂಥದ್ದು ಈಗಾಗಲೇ ಸೋಷಿಯಲ್ ಮೀಡಿಯಾ ಮತ್ತು ಪತ್ರಿಕಾ ಮಾಧ್ಯಮಗಳ ಮುಖಾಂತರ ನಾವು ಈಗಾಗಲೇ 2 ದಿನದಿಂದ ಗಮನಿಸಿದ್ದೇವೆ. ನಿನ್ನೆ ರಜೆ ಇರ್ತಕ್ಕಂಥ ಸಂದರ್ಭದಿಂದ ಇವತ್ತು ನಾವು ಜಿಲ್ಲಾ ಸರ್ಕಾರಿ ನೌಕರರ ಸಂಘ ಮತ್ತು ಜಿಲ್ಲೆಯ ಎಲ್ಲ ವೃಂದ ಸಂಘಗಳ ಪರವಾಗಿ ಇವತ್ತು ನಾವು ಮೇಡಮ್ನವರಿಗೆ ನ್ಯಾಯವನ್ನು ತರಿಸ್ಕೊಡ್ಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಗೌರವಾನ್ವಿತ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖೇನ ಇವತ್ತು ಮನವಿಯನ್ನು ಸಲ್ಲಿಸಿ ಈ ಕೂಡಲೇ ತಪ್ಪಿತಸ್ಥರಾಗಿರ್ತಕ್ಕಂಥ ರಾಜೀವ್ ಗೌಡರವರನ್ನ ಈಗಾಗಲೇ ಪೊಲೀಸ್ ಇಲಾಖೆ FIR ಮಾಡಿರ್ತಕ್ಕಂಥ ಸಂದರ್ಭದಿಂದ ಅವರನ್ನು ಕೂಡಲೇ ಎಲ್ಲಿದ್ರೂ ಕೂಡ ಬಂಧಿಸಬೇಕು. ನಮ್ಮ ಸರ್ಕಾರಿ ನೌಕರರಿಗೆ ನ್ಯಾಯ ಸಿಗಬೇಕು. ವಿಶೇಷವಾಗಿ ನಮ್ಮ ನಗರಸಭೆ ಆಯುಕ್ತರಾಗಿರ್ತಕ್ಕಂಥ ಮೇಡಮ್ನವರಿಗೆ ಅಮೃತಾ ಗೌಡ ಮೇಡಮ್ನವ್ರಿಗೂ ಕೂಡ ನ್ಯಾಯ ಸಿಗಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ಈ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಈ ವಿಚಾರವಾಗಿ ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಷಡಕ್ಷಿ ಸಾಹೇಬರು ಕೂಡ ನಿನ್ನೆ ತಾನೇ ದೂರವಾಣಿ ಕರೆಯನ್ನು ಮಾಡಿ ಮೇಡಮ್ನವರಿಗೆ ಆತ್ಮಸ್ಥೈರ್ಯವನ್ನು ತುಂಬಿದ್ದಾರೆ. ಸಂಘ ನಿಮ್ಮ ಪರವಾಗಿದೆ, ನೀವು ಧೈರ್ಯವಾಗಿ ಸಂತೋಷವಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ಕೊಂಡು ಹೋಗಿ ಎಂಬತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸಿ ಈ ಕೂಡಲೇ ಅವರನ್ನು ಬಂಧಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಸಂಘ ಮಾಡ್ತಾ, ಅವರು ಎಷ್ಟೇ ಪ್ರಭಾವ ಇದ್ರೂ ಕೂಡ ಅವರನ್ನು ಕೂಡ ಬಂಧಿಸಬೇಕು ಎಂಬತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ ಆಗಿದೆ. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸದಸ್ಯರು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಿದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ.
ಅದೊಂದು ಜಿಲ್ಲೆಯಲ್ಲಿ ದಲಿತ ಸಮಸ್ಯೆಗಳ ವಿರುದ್ಧ ಬೃಹತ್ ಹೋರಾಟಗಳನ್ನು ಮಾಡಿ ಹೆಸರುವಾಸಿಯಾಗಿದ್ದ ಆ ಒಬ್ಬ ಪ್ರಭಾವಿ ದಲಿತ ಮುಖಂಡನ ಮೇಲೆ ಈಗ ಅಪ್ರಾಪ್ತ ಬಾಲಕಿಗೆ ಕಿರುಕುಳ ಕೊಟ್ಟಿರುವ ಆರೋಪ ಕೇಳಿಬಂದು ಪ್ರಕರಣ ದಾಖಲಾಗಿದ್ದು, ಆ ಪ್ರಭಾವಿ ದಲಿತ ಮುಖಂಡನ ಬಂಧನಕ್ಕೆ ನೊಂದ ಅಪ್ರಾಪ್ತ ಬಾಲಕಿಯರ ಕಡೆಯವರು ಒತ್ತಾಯಿಸಿದ್ದಾರೆ. ಅದೆಲ್ಲಿ, ಅದ್ಯಾರು, ಏನ್ ಕತೆ ಅಂತೀರಾ? ಈ ವರದಿ ನೋಡಿ. ಎಲ್ಲರೂ ಒಂದು ಸಭೆ ಮಾಡಿ ಇಡೀ DSSಗೆ ಒಬ್ಬ ನಾಯಕ ರಾಜ್ಯದಲ್ಲಿ ಅಂಥವ್ರ ಮೇಲೆ ಪೋಕ್ಸೋ ಕೇಸ್ ಫಿಕ್ಸ್ ಮಾಡೋಕ್ಕೆ ಹೋಗಿದ್ದಾರೆ. 25-30 ಜನ ಸೇರಿ ಒಂದು ಸಭೆ ಮಾಡಿದ್ರೆ 8 ವರ್ಷ 9 ವರ್ಷದ ಹೆಣ್ಮಗಳ ಮೇಲೆ ಇವರು ಪೋಕ್ಸೋ ಕೇಸನ್ನು ಬುಕ್ ಮಾಡಿದ್ದಾರೆ ಇವರು ಅಂತಂದರೆ ಇವರು ಯಾವ ರೀತಿ ಇವ್ರಿಗೆ ಮಾನವೀಯತೆ ಇದೆಯಾ? ದಲಿತರ ಪರ ಇದ್ದಾರಾ ಇವರು? ಹೌದು, ರಾಜ್ಯ ಹಾಗೂ ಹಲವಾರು ಜಿಲ್ಲೆಗಳಲ್ಲಿ ಬೃಹತ್ ಹೋರಾಟಗಳನ್ನು ಮಾಡಿ ದಲಿತರ ಪರ ನ್ಯಾಯ ಕೊಡಿಸುವಲ್ಲಿ ಯಶಸ್ವಿ ಹೋರಾಟಗಾರ ಎನ್ನಿಸಿಕೊಂಡಿದ್ದ ಪ್ರಭಾವಿ ದಲಿತ ಹೋರಾಟಗಾರನ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. ಅವರ್ಯಾರು ಅಂತೀರಾ? ಇವರೇ ನೋಡಿ, ಗಂಗಾಧರಪ್ಪ ಅಲಿಯಾಸ್ ಬಾಲಕುಂಟಹಳ್ಳಿ ಗಂಗಾಧರಪ್ಪ ಅಂತ. ಚಿಕ್ಕಬಳ್ಳಾಪುರದಲ್ಲಿ ರಾಜಕಾರಣಿಯಿಂದ ಹಿಡಿದು ಸರ್ಕಾರಿ ಅಧಿಕಾರಿಗಳವರೆಗೂ ಚಿರಪರಿಚಿತ ಹೋರಾಟಗಾರ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾಗಿರುವ ಬಾಲಕುಂಟಹಳ್ಳಿ ಗಂಗಾಧರಪ್ಪ A1 ಆರೋಪಿ ಮತ್ತು ಅವರ ಸಹಚರರಾದ ಮಂಡಿಕಲ್ ನಾಗರಾಜ್ A2, ಗಂಗಾಧರಪ್ಪ A3 ಆರೋಪಿ ಎಂದು ಪೋಕ್ಸೋ ಕೇಸ್ ದಾಖಲಾಗಿದೆ. ಅಂದಹಾಗೆ ಯಾವುದೋ ಸೆಟಲ್ಮೆಂಟ್ ವಿಚಾರವಾಗಿ ದೇವನಹಳ್ಳಿ ಮೂಲದ ಕುಟುಂಬವೊಂದನ್ನು ಬಾಲಕುಂಟಹಳ್ಳಿ ಗಂಗಾಧರಪ್ಪ ಕಳೆದ ವರ್ಷ ಡಿಸೆಂಬರ್ 30ರಂದು ಚಿಕ್ಕಬಳ್ಳಾಪುರ ನಗರದ DSS ಕಚೇರಿಗೆ ಕರೆಸಿಕೊಂಡಿದ್ರಂತೆ. ಈ ವೇಳೆ ಅಲ್ಲಿಗೆ ಬಂದಿದ್ದ ವ್ಯಕ್ತಿಯನ್ನ ಕಟ್ಟಿ ಹಾಕಿ ಹಲ್ಲೆ ನಡೆಸಿ ಅಲ್ಲಿದ್ದ ಅಪ್ರಾಪ್ತ ಬಾಲಕಿಗೆ ಕಿರುಕುಳ ನೀಡಿದ್ದಾರಂತೆ. ಇದರಿಂದ ನೊಂದಿದ್ದ ಪೋಷಕರು ಚಿಕ್ಕಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಬಾಲಕುಂಟಹಳ್ಳಿ ಗಂಗಾಧರಪ್ಪ ಅವರ ಸಹಚರರಾದ ನಾಗರಾಜ್, ಗಂಗಾಧರ್ ಮತ್ತು ಇನ್ನಿತರರ ವಿರುದ್ಧ ಪೋಕ್ಸೋ ಕೇಸ್ ದೂರು ನೀಡಿದ್ದಾರೆ. ಆದರೆ ಪೊಲೀಸರು ಮಾತ್ರ ಪ್ರಭಾವಿ DSS ಮುಖಂಡನ ವಿರುದ್ಧ FIR ದಾಖಲು ಮಾಡಿ ಕೆಲವರನ್ನ ಅರೆಸ್ಟ್ ಮಾಡಿ A1 ಆರೋಪಿಯಾದ ಬಾಲಕುಂಟಹಳ್ಳಿ ಗಂಗಾಧರಪ್ಪನನ್ನ ಅರೆಸ್ಟ್ ಮಾಡದೆ ಸುಮ್ಮನಾಗಿದ್ದರೆಂದು ನೊಂದ ಅಪ್ರಾಪ್ತ ಬಾಲಕಿಯರ ಕಡೆಯವರು ಇಂದು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ A1 ಆರೋಪಿಯಾದ ಬಾಲಕುಂಟಹಳ್ಳಿ ಗಂಗಾಧರಪ್ಪನನ್ನ ಬಂಧಿಸಬೇಕೆಂದು ಒತ್ತಾಯಿಸಿದ್ದಾರೆ. ಪೊಲೀಸ್ನವರು ಇದುವರೆಗೂ ಯಾವುದೇ ರೀತಿಯಂತ ಅರೆಸ್ಟ್ ಮಾಡಿರಲಿಲ್ಲ ಬಾಲಕುಂಟೆ ಗಂಗಾಧರ ಮೇಲೆ. ಹೈಕೋರ್ಟ್ ಆದೇಶ ಇದೆ, ಅರೆಸ್ಟ್ ಮಾಡಿ ಇಮಿಡಿಯೇಟ್ಲಿ ಅಂತ ಹೇಳ್ಬಿಟ್ಟು ಬಾಲಕುಂಟಹಳ್ಳಿ ಗಂಗಾಧರನ ಅರೆಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಆದೇಶ ಇದೆ. ಪೊಲೀಸ್ನವರು ಇದುವರೆಗೂ ಕೂಡ ಅರೆಸ್ಟ್ ಮಾಡಿಲ್ಲ. ಅದರಿಂದ ಕೂಡಲೇ ಅರೆಸ್ಟ್ ಮಾಡಬೇಕು. ಕಾನೂನು ರೀತಿ ಎಲ್ಲರಿಗೂ ಮಾನ್ಯ ಉಚ್ಚ ನ್ಯಾಯಾಲಯ ಒಂದು ಆದೇಶ ಮಾಡಿರೋದ್ರಿಂದ ಕಾನೂನು ರೀತಿ ಎಲ್ಲರಿಗೂ ಕ್ರಮ ಜರುಗಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾಯಿದ್ದೀವಿ ಸರ್. ಸಮಸ್ಯೆ ಅವರು ಬಾಲಕುಂಟಹಳ್ಳಿ ಗಂಗಾಧರ ಅನ್ನೋರು ಯಾರು ಅಂತಲೇ ನಮಗೆ ಗೊತ್ತಿಲ್ಲ. ನಮ್ಮನ್ನು ಫೋನ್ ಮಾಡಿಬಿಟ್ಟು ನಿನ್ನ ಜೊತೆ ಮಾತಾಡಬೇಕು ಬಾ ಅಂತ ಕರೆದ್ರು. ಆಫೀಸ್ಗೆ ಹೋದಾಗ ನಮ್ಮ ನಾವು ಅವಾಗ ನಾವು 11ನೇ ತಾರೀಕಿಂದನೇ ಅವರು ಫೋನ್ ಸ್ಟಾರ್ಟ್ ಮಾಡಿದರು. ನಾವು ಹೋಗಿದ್ದು 11ನೇ ತಾರೀಕು ಹೋಗಿರಲಿಲ್ಲ, 12ನೇ ತಾರೀಕು ಹೋಗಿದ್ವಿ. ಅಲ್ಲಿ ನಾನು ಮತ್ತು ನಮ್ಮ ಪಾಪಗೂ ನಮ್ಮ ಮಿಸ್ಸಸ್ ಅವರು ತಮ್ಮನ ಮಗನಿಗೆ ಮಗು ಆಗಿತ್ತು. ಆ ಪಾಪನ ನೋಡ್ಕೊಂಬರೋಣ ಅಂತ ಉದ್ದೇಶದಿಂದ ನಾನು ನನ್ನ ಮಗಳು ಇಬ್ಬರೂ ಹೋಗ್ತಾ ಇದ್ವಿ. ಫೋನ್ ಮಾಡಿದಾಗ ನಾವು ಚಿಕ್ಕಬಳ್ಳಾಪುರಕ್ಕೆ ಬಂದ್ವಿ. ಎಲ್ಲಿಗೆ ಬರಬೇಕು ಏನಾಯ್ತು ಅವರೇ ಹೇಳಿದರು. ನಮ್ಮ ಆಫೀಸ್ ಇದೆ ಚಿಕ್ಕಬಳ್ಳಾಪುರದ ಪೊಲೀಸ್ ಸ್ಟೇಷನ್ ಮುಂದೆಗಡೆ ನಮ್ಮ ಆಫೀಸ್ ಇದೆ, ಅಲ್ಲಿಗೆ ಬರ್ರಿ DSS ಆಫೀಸ್ಗೆ ಅಂತ ಕರೆದ್ರು. ನಾವು ಅಲ್ಲಿಗೆ ಹೋದ್ವಿ. ಏಕಾಏಕಿ ಅಲ್ಲಿಗೆ ಹೋದಾಗ ಸುಮಾರು 10-15 ಜನ ನಮ್ಮನ್ನು ಯಾವರು ಅಂತ ಕೇಳಿದ್ದಷ್ಟೇ ನಮ್ಮನ್ನು ಹೊಡೆದು ಗಲಾಟೆ ಮಾಡಿ ನಮ್ಮನ್ನು ಪಾಪಗೆಲ್ಲ ಹರಾಸ್ಮೆಂಟ್ ಮಾಡಿದ್ರು. ಆಮೇಲೆ ನಾವು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲೆಲ್ಲ ಕಂಪ್ಲೇಂಟ್ ಕೊಟ್ಟರು ಕೂಡ ಅವರು ಯಾವುದೇ ರೀತಿ ಅಂತ ಆಕ್ಷನ್ ತಗೊಂಡಿರಲಿಲ್ಲ. ಆಮೇಲೆ ನಾವು ಡೈರೆಕ್ಟಾಗಿ ಕೋರ್ಟಲ್ಲೇ ಹೋಗಿ ಹೈಕೋರ್ಟ್ಗೆ ಹೋದ್ವಿ. ಹೈಕೋರ್ಟ್ಗೆ ಹೋದ್ಮೇಲೆ ಅಲ್ಲೇ ನಮ್ಗೆ ಹೈಕೋರ್ಟ್ಗೆ ಹೋದ್ಮೇಲೆ FIR ಆಯಿತು. ಇವಾಗ ಮಾನಿಟ್ರ್ ಮಾಡ್ತಾನೇ ಇದೆ. ಕೂಡಲೇ ಬಾಲಕುಂಟಹಳ್ಳಿ ಗಂಗಾಧರ ಅಕ್ರಮ ಚಟುವಟಿಕೆಗಳು ಭಾಗಿಯಾಕೊಂಡು ನಮಗೆ ಎಲ್ಲ ಬೇಜಾನ್ ಜನಗೆ ಮೋಸ ಮಾಡಿಕೊಂಡು ಈ ರೀತಿ ಎಲ್ಲ ಮಾಡ್ತಾ ಇರೋದ್ರಿಂದ ದಯವಿಟ್ಟು ಅವ್ರನ್ನ ಬಾಲಕುಂಟಹಳ್ಳಿ ಗಂಗಾಧರನ ಅರೆಸ್ಟ್ ಮಾಡಬೇಕು. ಈ ಬಡವ್ರಿಗೂ ಎಲ್ಲರಿಗೂ ನ್ಯಾಯ ಸಿಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಒತ್ತಾಯ ಸರ್. ಯಾವ ಮನಸ್ಸು ಇಲ್ಲ. ಬಾಲಕುಂಟಹಳ್ಳಿ ಗಂಗಾಧರನ ನಾನು ನೋಡಿದ್ದೆ 12ನೇ ತಾರೀಕು. ಅವ್ರಿಗೂ ನಮಗೂ ಯಾವುದೇ ನಮ್ಮದು ಬಂದು ದೇವನಹಳ್ಳಿ ತಾಲೂಕು, ಇವ್ರು ಬಂದು ಚಿಕ್ಕಬಳ್ಳಾಪುರ. ನಮಗೂ ಅವ್ರಿಗೂ ಯಾವುದೇ ರೀತಿಯಂಥ ಕಾಂಟ್ಯಾಕ್ಟು ಇಲ್ಲ, ಯಾವುದೇ ರೀತಿಯಂಥ ಇದು ಇರಲಿಲ್ಲ. ಇನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಬಾಲಕುಂಟಹಳ್ಳಿ ಮತ್ತು ಅವರ ಸಹಚರರ ಮೇಲೆ ಪೋಕ್ಸೋ ಪ್ರಕರಣ ದಾಖಲಾಗುತ್ತಿದ್ದಂತೆ ಸಂಸದ ಸುಧಾಕರ್ ಇದಂತೂ ಪೂರ್ಣ ನಿಯೋಜಿತ ಕಾಂಗ್ರೆಸ್ನ ಕುತಂತ್ರವಾಗಿದೆ. ಕಾಂಗ್ರೆಸ್ ಶಾಸಕರು ದಲಿತ ಪರ
ದಲಿತರನ್ನ ಉದ್ಧಾರ ಮಾಡುತ್ತೇನೆ ಅಂತ ಹೇಳಿ ಈಗ ದಲಿತ ಹೋರಾಟಗಾರ ಮುಖಂಡರ ಮೇಲೆಯೇ ಪೋಕ್ಸೋ ಕೇಸ್ ದಾಖಲು ಮಾಡಿರುವುದು ಸರಿಯಲ್ಲ. ದಲಿತ ಮುಖಂಡರನ್ನ ಏನಾದರೂ ಅರೆಸ್ಟ್ ಮಾಡಿದ್ರೆ ಬಿಸಿ ಮುಟ್ಟಿಸುವ ಕೆಲಸ ಮಾಡ್ತೀವಿ ಎಂದು ಗುಡುಗಿದ್ದಾರೆ. ಈ ಕ್ಷೇತ್ರದಲ್ಲಿ ಏನು ದಲಿತರನ್ನ ಉದ್ಧಾರ ಮಾಡ್ತೀನಿ ಅಂತ ಬಂದಿರುವಂಥ ಶಾಸಕರು ಪಾಪ ಒಂದು 65-70 ವರ್ಷದ ಮುದುಕನು 25-30 ಜನ ಎಲ್ಲರೂ ಒಂದು ಸಭೆ ಮಾಡಿ ಇಡೀ DSSಗೆ ಒಬ್ಬ ನಾಯಕ ರಾಜ್ಯದಲ್ಲಿ ಅಂಥವ್ರ ಮೇಲೆ ಪೋಕ್ಸೋ ಕೇಸ್ ಫಿಕ್ಸ್ ಮಾಡೋಕ್ಕೆ ಹೋಗಿದ್ದಾರೆ. 25-30 ಜನ ಸೇರಿ ಒಂದು ಸಭೆ ಮಾಡಿದ್ರೆ 8 ವರ್ಷ 9 ವರ್ಷದ ಹೆಣ್ಮಗಳ ಮೇಲೆ ಇವರು ಪೋಕ್ಸೋ ಕೇಸನ್ನು ಬುಕ್ ಮಾಡಿದ್ದಾರೆ ಇವರು ಅಂತಂದರೆ ಇವರು ಯಾವ ರೀತಿ ಇವ್ರಿಗೆ ಮಾನವೀಯತೆ ಇದೆಯಾ? ದಲಿತರ ಪರ ಇದ್ದಾರಾ ಇವರು? ನಾನು ಹೇಳಿದ್ದೀನಿ SP ಅವರಿಗೆ IG ಅವರಿಗೆ, ಅವ್ರನ್ನ ನೀವು ಅರೆಸ್ಟ್ ಮಾಡಿ ಈ ವಿಷಯದಲ್ಲಿ ಉಗ್ರ ಹೋರಾಟ ನಾನು ಮಾಡ್ತೀನಿ, ನಿಮ್ಮಲ್ಲಿ ಒಬ್ಬರು ತಲೆ ದಂಡ ಆಗೋವರೆಗೂ ನಾನು ಬಿಡೋದಿಲ್ಲ ಅಂತ ಹೇಳಿದ್ದೀನಿ. ಏನಿದೆಲ್ಲ ಕೂಡ ನೀವು ಮಾಡಿದ್ದೀರಾ ಇನಿಷಿಯಲ್ ಇದು ಮಾಡಿದ್ದೀರಾ, ಎನ್ಕ್ವೈರಿ ಮಾಡಿದ್ದೀರಾ? 30 ಜನ ಇರಬೇಕಾದ್ರೆ ಸಭೆ ಮಾಡಿದ್ರೆ ನೀವು ಪೋಕ್ಸೋ ಮಾಡ್ತೀರಿ ಅಂದರೆ, ನನ್ನ ಮೇಲೆ ಮರ್ಡರ್ ಕೇಸ್ ಮಾಡಿದರು, ಯಾರೋ ಅವನೋಗಿ ಮರದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅಬೇಟ್ಮೆಂಟ್ ಕೇಸ್ ಹಾಕಿದ್ರೆ ಏನಾಯ್ತು? ಈಗ ನೀವೇ ರಿಪೋರ್ಟ್ ಹಾಕಿದ್ರಿ. ಯಾಕೆ ಸರ್ ಈ ರೀತಿ ಮಾಡ್ತಾರೆ? ದುರುದ್ದೇಶ, ಷಡ್ಯಂತರ ಮತ್ತು ರಾಜಕೀಯದ ಒಂದು ಹಗೆತನ. ಈ ರೀತಿಯಲ್ಲೆಲ್ಲ ನೀವು ತೀರ್ಸ್ಕೊಳ್ಳೋದು. ನಾನು ಹಿಂಗೆಲ್ಲ ತೀರ್ಸ್ಕೋಬೇಕು ಅಂತಿದ್ರೆ ನಿಮಗಿನ್ನ ಹೆಚ್ಚಿನ ಅಧಿಕಾರ ನನ್ನಲ್ಲಿತ್ತು. ನಾನು ಈ ರೀತಿಯಲ್ಲಿ ಮಾಡಲಿಲ್ಲ. ನಾನು ಮಾಡಿದ್ದು ಈ ಜಿಲ್ಲೆಗೆ ಏನು ಮಾಡಬೇಕು ಅಂತ ಹೋರಾಟ ಮಾಡಿ ನಾನು ಮಾಡಿದೆ. ಜನರಿಗೆ ಏನು ಮಾಡಬೇಕು, ರೈತರಿಗೆ ಏನು ಮಾಡಬೇಕು, ಮಹಿಳೆಯರಿಗೆ ಏನು ಮಾಡಬೇಕು, ಈ ರೀತಿ ಕಾರ್ಯಕ್ರಮಗಳು ತಂದೆ. ನಿಮ್ಮ ಥರ ರಾಜಕೀಯ ಜಿದ್ದನ್ನು ಮಾಡಿ ಒಬ್ಬರನ್ನ ಜೈಲಿಗೆ ಹಾಕ್ಸೋದು, ಇನ್ನೊಬ್ಬರಿಗೆ ಸುಳ್ಳು ಕೇಸುಗಳನ್ನ ಹಾಕ್ಸೋದು, ಇಂಥ ಕೆಲಸ ನಾನು ಮಾಡೋಕ್ಕೋಗಿಲ್ಲ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಸಮಾಜದಲ್ಲಿ ಇಂದಿಗೂ ಜನರಲ್ಲಿ ನಂಬಿಕೆ, ವಿಶ್ವಾಸ, ಮಾನವೀಯತೆ ಮತ್ತು ಸ್ವಾವಲಂಬಿ ಬದುಕನ್ನು ಮೈಗೂಡಿಸಿಕೊಂಡಿರುವ ಏಕೈಕ ಸಮುದಾಯ ಹಿಂದೂ ಸಾದರ ಸಮುದಾಯ ಮಾತ್ರವಾಗಿದೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿದರು. ಗೌರಿಬಿದನೂರು ನಗರದ ಇಡಗೂರು ರಸ್ತೆಯಲ್ಲಿನ ವೀರಂಡಹಳ್ಳಿಯಲ್ಲಿ ಶುಕ್ರವಾರ ಹಿಂದೂ ಸಾದರ ಕ್ಷೇಮಾಭಿವೃದ್ಧಿ ಸಂಘದ ಆವರಣದಲ್ಲಿ ಆಯೋಜಿಸಿದ್ದ ನೂತನ ಸಮುದಾಯ ಭವನ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು, ಸಾದರ ಸಮುದಾಯದ ಹಿರಿಯರಾದ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರೂರವರು ಈ ಸಮುದಾಯಕ್ಕೆ ದೊಡ್ಡ ನಕ್ಷತ್ರವಿದ್ದಂತೆ. ಸಮುದಾಯವು ಮೂಲತಃ ಕೃಷಿ ಚಟುವಟಿಕೆಯನ್ನು ನಂಬಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಿ ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವುದು ಸಂತಸದ ವಿಚಾರವಾಗಿದೆ. ನೂತನ ಸಮುದಾಯ ಭವನ ನಿರ್ಮಾಣಕ್ಕೆ ಸ್ಥಳೀಯ ಸಂಸದರ ನಿಧಿಯಿಂದ 2 ಕಂತುಗಳಲ್ಲಿ 50 ಲಕ್ಷ ನೀಡಲು ಬದ್ಧನಾಗಿದ್ದು, ನಂತರ ವೈಯಕ್ತಿಕ ಸಹಾಯ ಮಾಡುವ ಭರವಸೆಯನ್ನು ನೀಡುತ್ತೇನೆ ಎಂದರು. ಚಂದ್ರು ಅವರು ಒಂದ್ಸಲಿ ಇದೇ ಕ್ಷೇತ್ರದಿಂದ MLA ಕೂಡ ಆಗಿದ್ರು. ನರಸಿಂಹಮೂರ್ತಿ ಅವರು ಆಗ್ಬಿಡ್ತಾ ಇದ್ರು, ಸ್ವಲ್ಪ ಮತಗಳಲ್ಲಿ ಸ್ವಲ್ಪ ಅವರಿಗೆ ಹಿನ್ನಡೆ ಆಯ್ತು. ಆದರೂ ಕೂಡ ಒಳ್ಳೆಯ ನಾಯಕರು ಮತ್ತು ಒಳ್ಳೆಯ ನಾಯಕತ್ವ ಗುಣ ಇದೆ ನಿಮ್ಮ ಸಮುದಾಯದಲ್ಲಿ. ಯಾರಾದ್ರೂ ಮುಂದೆ ಒಂದು ಒಳ್ಳೆಯ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿ ಈ ಸಮುದಾಯಕ್ಕೆ ಸಿಕ್ಬೇಕು ಅಂತೇಳಿ ನನ್ನ ಒಂದು ಅಭಿಪ್ರಾಯ ಕೂಡ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಿಜವಾಗ್ಲೂ ಕೂಡ ನಾನು ದೆಹಲಿಯಲ್ಲಿ ಇರಬೇಕಾಗಿತ್ತು. ಆದ್ರೆ ಕಳೆದ ಒಂದು ಕಾರ್ಯಕ್ರಮದಲ್ಲಿ ನಾನು ನಿಮ್ ಜೊತೆಯಲ್ಲಿ ಭಾಗ್ಯ ಆಗ್ಲಿಲ್ಲ ಅಂತೇಳಿ, ಅದು ಅಂತಾರಾಷ್ಟ್ರೀಯ ಒಂದು ಸಮ್ಮೇಳನ ಇತ್ತು, ಪ್ರಧಾನಮಂತ್ರಿಗಳು ನಿನ್ನೆ ಉದ್ಘಾಟನೆ ಮಾಡಿದ್ರು. ಆದ್ರೂ ನಾನು ಸ್ಪೀಕರ್ ಅವರಿಗೆ ಈ ಸಮುದಾಯ ನನ್ನ ಜೊತೆ ನಿಂತಿದೆ, ನಾನು ಈ ಕಾರ್ಯಕ್ರಮಕ್ಕೆ ಹೋಗ್ಲೇಬೇಕು ಅಂತೇಳಿ ಅವರ ಒಂದು ಪರ್ಮಿಷನ್ ಅನ್ನ ತಗೊಂಡು ನಾನು ನಿನ್ನೆ ರಾತ್ರಿ ತಡವಾಗಿ ಬಂದಿದ್ದೇನೆ. ಹಾಗಾಗಿ ನಿಮ್ ಜೊತೆ ನಾನು ಯಾವಾಗಲೂ ಕೂಡ ಸದಾ ಇರ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಭವನ ಅತ್ಯಂತ ವೇಗವಾಗಿ ಮೂಡಿಬರಲಿ, ಒಳ್ಳೆಯ ಗುಣಮಟ್ಟದಿಂದ ಕೂಡಿ ಬರಲಿ. ಮುಂದೆನೂ ಕೂಡ ಈ ಸಮುದಾಯದ ಎಲ್ಲರೂ ಕೂಡ, ನಾನು ನನ್ನ ಕುಟುಂಬ ಅಲ್ಲದೆ ನನ್ನ ಸಮುದಾಯ ಅನ್ನುವಂಥದ್ದನ್ನ ಕೂಡ ಸೇರಿಸ್ಕೊಂಡ್ರೆ ಸಮುದಾಯದ ಏಳಿಗೆ, ಸಮುದಾಯದ ಅಭಿವೃದ್ಧಿ ಮತ್ತಷ್ಟು ಜಾಗ್ರತೆಯಿಂದ ಆಗ್ತದೆ, ಮತ್ತಷ್ಟು ವೇಗವಾಗಿ ಬೆಳೀತದೆ.
ನಿಮ್ಮ ಮಕ್ಕಳೆಲ್ಲ ಕೂಡ ವಿದ್ಯಾವಂತರಾಗ್ಲಿ. ಸಮುದಾಯದಲ್ಲಿ ಉತ್ತಮ ನಾಯಕತ್ವದ ಗುಣದ ಜೊತೆಗೆ ಸಂಸ್ಕಾರ, ನಾಗರಿಕತೆ ಮತ್ತು ಪರಂಪರೆಯನ್ನು ಉಳಿಸಿ ಬೆಳೆಸಿಕೊಂಡು ಬಂದಿದ್ದಾರೆ. ಭವಿಷ್ಯದಲ್ಲಿ ಸಮುದಾಯವು ಸದೃಢವಾಗಿ ನಿರ್ಮಾಣವಾಗಲು ನಾಯಕತ್ವ ಗುಣಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕಾಗಿದೆ. ಇದಕ್ಕೆ ನನ್ನ ಸಂಪೂರ್ಣ ಸಹಕಾರವಿರುತ್ತದೆ ಎಂದರು. ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಮಾತನಾಡಿ, ಹಿಂದೂ ಸಾಧರ ಸಮುದಾಯದವರು ದಶಕಗಳಿಂದಲೂ ತಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ವಸತಿ ಕೊಡಿಸುವ ನಿಟ್ಟಿನಲ್ಲಿ ಪ್ರತಿ ತಾಲೂಕಿನಲ್ಲಿ ಸುಸಜ್ಜಿತವಾದ ವಸತಿ ನಿಲಯವನ್ನು ಮಾಡಿರುವುದು ಸಂತಸದ ವಿಚಾರವಾಗಿದೆ ಎಂದರು. ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹಳ್ಳಿಗಾಡಿನಲ್ಲಿ ಇದ್ದಂತಹ ಮಕ್ಕಳು ಬೆಂಗಳೂರಿಗೆ ಸ್ಟಡಿ ಮಾಡಕ್ಕೆ ಹೋಗ್ಬೇಕಾದ್ರೆ ಒಂದು ನೆಲೆಯೇ ಇಲ್ಲದೆ ಅಂತ, ಅವಕಾಶಗಳು ಇಲ್ಲದೆ ಇರುವಂತಹ ಸಮಯದಲ್ಲಿ ಹಳ್ಳಿಲೇ ವಿದ್ಯಾಭ್ಯಾಸ ಮಾಡಿ ಅಲ್ಲೇ ಕಾಲ ಕಳೆಯುವಂತ ಒಂದು ಸಂದರ್ಭದಲ್ಲಿ ಯಾರು ವ್ಯಕ್ತಿ ನಾವು ವಿದ್ಯಾಭ್ಯಾಸಕ್ಕೆ ಬರ್ತಾರೆ ಆ ಮಕ್ಕಳಿಗೆ, ಹಳ್ಳಿಗಾಡಿನ ಮಕ್ಕಳಿಗೆ ಅನುಕೂಲ ಆಗಲಿ, ಈ ಸಮಾಜ ಹಿಂದುಳಿದಿದೆ ಅಂತ ಸಾಧನ ಸಮಾಜದ ಮಕ್ಕಳಿಗೆ ಅನುಕೂಲ ಆಗದ ದೃಷ್ಟಿಯಿಂದ ಆಗಲೇ ವಿದ್ಯಾರ್ಥಿ ನಿಲಯಗಳನ್ನ ಸ್ಥಾಪನೆ ಮಾಡಿ ಮಕ್ಕಳಿಗೆ ಎಜುಕೇಶನ್ಗೆ ಅನುಕೂಲ ಮಾಡಿಕೊಟ್ಟಂತ ಮಂಡ್ಯ ಹಿರಿಯಣ್ಣವರ ಆಶಯಗಳನ್ನ ಇವತ್ತು ಮುಖ್ಯಮಂತ್ರಿ ಚಂದ್ರಗಾದಿಯಾಗಿ ಹಾಗೆ ರವಿಕುಮಾರ್ ಅವರು ಕೂಡ ಅವರ ಆಶಯಗಳನ್ನ ಈಡೇರಿಸಿಕೊಡ್ತಾರೆ. ಸಮುದಾಯದ ಕೇಂದ್ರ ಸಮಿತಿ ಅಧ್ಯಕ್ಷ ಡಿಇ ರವಿಕುಮಾರ್ ಮಾತನಾಡಿ, ರಾಜ್ಯದಲ್ಲಿ ಹಿಂದೂ ಸಾಧರ ಸಮುದಾಯ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿರುವ ಗೌರಿಬಿದನೂರು ನಮಗೆ ಶಕ್ತಿ ಕೇಂದ್ರವಾಗಿದೆ. ಈ ಭಾಗದಲ್ಲಿ ನೂತನ ಸಮುದಾಯ ಭವನ ಶಂಕುಸ್ಥಾಪನೆಗೆ ಅನೇಕ ಗಣ್ಯರು ಸಾಕ್ಷಿಯಾಗಿದ್ದಾರೆ. ಎಲ್ಲ ಸಮುದಾಯದವರೊಂದಿಗೆ ಸ್ನೇಹ ಮತ್ತು ಸಾಮರಸ್ಯದೊಂದಿಗೆ ಬೆರೆತು ಬಾಳುವ ಗುಣ ನಮ್ಮ ಸಮುದಾಯದವರಾಗಿದ್ದಾರೆ. ಹಿರಿಯರಾದ ಪೂಜ್ಯ ಮಂಡಿ ಹಿರಿಯಣ್ಣನವರು ಹಾಕಿದ ಅಡಿಪಾಯದಿಂದ ಇಂದು ನಾವೆಲ್ಲರೂ ಸಮುದಾಯದಲ್ಲಿ ಒಗ್ಗಟ್ಟಿನಿಂದ ಸೇರಲು ಸಾಧ್ಯವಾಗಿದೆ ಎಂದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಗ್ರಾಮೀಣ ಬಡವರ ಮತ್ತು ಕೂಲಿ ಕಾರ್ಮಿಕರ ಉದ್ಯೋಗದ ಹಕ್ಕನ್ನು ಕಸಿಯುವ ಹುನ್ನಾರ ನಡೆಸಿ ಮಹಾತ್ಮ ಗಾಂಧಿ ನರೇಗಾ ಕಾಯ್ದೆಯನ್ನು ವಿಬಿಜಿ ರಾಮ್ಐ ಯೋಜನೆಯನ್ನಾಗಿ ಪರಿವರ್ತನೆ ಮಾಡುತ್ತಿರುವ ಕೇಂದ್ರ ಸರ್ಕಾರ ಬಡವರನ್ನು ಮತ್ತಷ್ಟು ಶೋಷಿತರನ್ನಾಗಿ ಮಾಡುತ್ತಿದೆ ಎಂದು ಕರ್ನಾಟಕ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷ ಎಂಪಿ ಮುನಿವೆಂಕಟಪ್ಪ ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ಗೋಳೂರು ರಸ್ತೆ 5ನೇ ವಾರ್ಡಿನ ಅಂಬೇಡ್ಕರ್ ಭವನದಲ್ಲಿ ನಡೆದ ದುಂಡು ಮೇಜಿನ ಸಭೆಯಲ್ಲಿ ಗ್ರಾಮೀಣ ಭಾಗದ ಬಡವರಿಗೆ ಮರಣ ಶಾಸನವಾದ ವಿಬಿಜಿ ರಾಮೈ ಹಿಮ್ಮೆಟ್ಟಿಸಿ ಎಂದು ಕರೆ ನೀಡಿದ್ರು. ಕೇಂದ್ರ ಸರ್ಕಾರ ಡಿಸೆಂಬರ್ 15ರಂದು ಮನರೇಗಾ ಕಾಯ್ದೆ ಸ್ಥಾನದಲ್ಲಿ ಮತ್ತೊಂದು ಕಾಯ್ದೆ ಪ್ರತಿಪಾದಿಸಿದೆ. 17ರಂದು ರಾತ್ರಿ ಅದರ ಮೇಲೆ ಚರ್ಚೆ ನಡೆದಿದೆ. 18ರಂದು ಮೇಜು ಕುಟ್ಟುವ ಮೂಲಕ ಅನುಮೋದನೆ ಪಡೆಯಲಾಗಿದೆ. ಕನಿಷ್ಠ ಪಾರ್ಲಿಮೆಂಟರಿ ಸಮಿತಿ ಅಭಿಪ್ರಾಯ ನೀಡಲು ಅಂಗೀಕರಿಸಲಿಲ್ಲ ಎಂದರು. ವಾಸ್ತವವಾಗಿ ಗ್ರಾಮೀಣ ವ್ಯವಹಾರಗಳ ಪಾರ್ಲಿಮೆಂಟರಿ ಕಮಿಟಿ ಅಧ್ಯಕ್ಷರು ತಮ್ಮ ಅಭಿಪ್ರಾಯವನ್ನ ಬರವಣಿಗೆ ಮೂಲಕ ನೀಡಿ ಮಾತನಾಡಲು ಕೋರಿದ್ರು. ಸರ್ಕಾರ ಅದನ್ನು ತಿರಸ್ಕರಿಸಿದೆ. ವಿಶೇಷವಾಗಿ ನೂತನ ಮಸೂದೆಗೆ ಯಾವುದೇ ತಿದ್ದುಪಡಿಗಳನ್ನು ಸೂಚಿಸಲು ಅನುಮತಿ ನೀಡಲಿಲ್ಲ. ಇದು ತುಂಬಾ ಆಶ್ಚರ್ಯಕರ. ಇದು ಸಂಸದೀಯ ಪ್ರಜಾಪ್ರಭುತ್ವದ ಮೇಲೆ ನಡೆದ ದೊಡ್ಡ ದಾಳಿಯಾಗಿದೆ. ಈ ಪರಿಸ್ಥಿತಿಯನ್ನ ಅವಲೋಕಿಸಿದರೆ ಜನತೆಗೆ ಸಂಬಂಧಿಸಿದ ಎಂತಹದೇ ಹಕ್ಕಾದರೂ ಅದು ಸಂವಿಧಾನಬದ್ಧವಾಗಿ ಅವರಿಗೆ ಸಿಕ್ಕಿದ್ರು ಅದನ್ನ ಯಾವುದೇ ಕ್ಷಣದಲ್ಲಿಯೂ ಅವರು ಸಂಸತ್ತಿನಲ್ಲಿ ಮೇಜುಕೊಟ್ಟುವ ಮೂಲಕ ರದ್ದು ಮಾಡಬಹುದು ಎನ್ನುವುದು ಇದರ ಅರ್ಥವಾಗಿದೆ ಎಂದರು. ಇತರೆ ಹಲವು ಸಂಘಟನೆಗಳು ಕೂಡ ಇದರ ಮೇಲೆ ಒಂದು ಚರ್ಚೆಗಳನ್ನು ಪ್ರಾರಂಭ ಮಾಡಲಾಗಿದೆ. ಹಾಗಾಗಿ ಇವತ್ತು ಈ ಒಂದು ವಿಷಯದ ಬಗ್ಗೆ ನಾವು ಕೂಡ ಸಮಗ್ರವಾಗಿ ತಿಳ್ಕೊಂಡು ನಮ್ಮ ತಾಲೂಕಿನಿಂದ ನಮ್ಮ ಜಿಲ್ಲೆಯಲ್ಲಿ ದುಡಿಯುವ ಜನ ಏನಿದ್ದಾರೆ, ರೈತರೇನಿದ್ದಾರೆ, ಕಾರ್ಮಿಕರೇನಿದ್ದಾರೆ, ದಲಿತರೇನಿದ್ದಾರೆ, ಅಸಂಘಟಿತ ಕಾರ್ಮಿಕರೇನಿದ್ದಾರೆ, ಕೃಷಿ ಕೂಲಿಕಾರರೇನಿದ್ದಾರೆ, ಅವರನ್ನು ಇವತ್ತು ಈ ಚಳವಳಿಯಲ್ಲಿ ಪಾಲ್ಗೊಳ್ತಕ್ಕಂಥದ್ದು ತುಂಬಾ ತುರ್ತಿದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಗಿಂತ ಮೊದಲು ವಿವಿಧ ರಾಜ್ಯಗಳಲ್ಲಿ ಹಲವು ರೀತಿಯಲ್ಲಿ ಉದ್ಯೋಗದ ಯೋಜನೆಗಳು ಜಾರಿಯಾಗುತ್ತಿದ್ವ. ಆದರೆ ಆ ಯೋಜನೆಗಳು ನಿರ್ದಿಷ್ಟ ವ್ಯಾಪ್ತಿಯಲ್ಲಿ ಇರುತ್ತಿದ್ವ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಕಾಯ್ದೆ 2005ರಲ್ಲಿ ಜಾರಿಯಾದಾಗ ಅದು ದೇಶದಾದ್ಯಂತ ಒಂದೇ ರೀತಿಯಲ್ಲಿ ಜಾರಿಯಾಗುವಂತೆ ಉದ್ಯೋಗದ ಅವಶ್ಯಕತೆ ಇರುವವರೆಲ್ಲರಿಗೂ ಉಪಯೋಗವಾಗುವ ರೀತಿಯಲ್ಲಿ ಈ ಕಾಯ್ದೆ ರೂಪಿಸಲಾಗಿತ್ತು. ಈಗ ಮಹಾತ್ಮ ಗಾಂಧಿ ನರೇಗಾ ಕಾಯ್ದೆ ವಿಬಿಜಿ ರಾಮ್ಐ ಯೋಜನೆಯನ್ನಾಗಿ ಪರಿವರ್ತನೆ ಮಾಡುತ್ತಿರುವ ಕೇಂದ್ರ ಸರ್ಕಾರ ಬಡವರನ್ನ ಮತ್ತಷ್ಟು ಶೋಷಿತರನ್ನಾಗಿ ಮಾಡುತ್ತಿದೆ ಎಂದರು.
ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಮೈಸೂರು ಭಾಗದ ಆಧ್ಯಾತ್ಮಿಕ ಶಕ್ತಿ ಕೇಂದ್ರ ಸುತ್ತೂರಿನಲ್ಲಿ ಜಾತ್ರೆ ಸಂಭ್ರಮ ಮೇಳೈಸಿದೆ. ಸುತ್ತೂರು ಜಾತ್ರಾ ಮಹೋತ್ಸವ ಸಂಭ್ರಮ ಕಳೆಗಟ್ಟಿದ್ದು, ಜಾತ್ರಾ ಮಹೋತ್ಸವದ 2ನೇ ದಿನ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನೆರವೇರಿದೆ. ಮೈಸೂರು ಭಾಗದ ಆಧ್ಯಾತ್ಮಿಕ ಶಕ್ತಿ ಕೇಂದ್ರ ಸುತ್ತೂರಿನಲ್ಲಿ ಜಾತ್ರೆಯ ಸಂಭ್ರಮ ಮೇಳೈಸಿದೆ. ಸಾಮೂಹಿಕ ವಿವಾಹದಲ್ಲಿ ಬರೋಬ್ಬರಿ 135 ಜೋಡಿಗಳು ವೈವಾಹಿಕ ಬದುಕಿಗೆ ಪಾದಾರ್ಪಣೆ ಮಾಡಿದ್ದಾರೆ. ವಿವಾಹ ಮಹೋತ್ಸವ ಅದ್ದೂರಿಯಾಗಿ ಜರುಗಿದೆ. ವಿವಿಧ ಮಠಾಧಿಪತಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸಾಮೂಹಿಕ ವಿವಾಹ ನಡೆದಿದೆ. 135 ಜೋಡಿಗಳ ಪೈಕಿ 4 ವೀರಶೈವ ಲಿಂಗಾಯತ, 84 ಪರಿಶಿಷ್ಟ ಜಾತಿ, 15 ಪರಿಶಿಷ್ಟ ಪಂಗಡ, 21 ಹಿಂದುಳಿದ ವರ್ಗ, 11 ಅಂತರ್ಜಾತಿ ಜೋಡಿಗಳು ಸಾಮೂಹಿಕ ವಿವಾಹ ಮಹೋತ್ಸವದಲ್ಲಿ ಮದುವೆಯಾಗುವ ಮೂಲಕ ನವಜೀವನಕ್ಕೆ ಕಾಲಿಟ್ಟಿದ್ದಾರೆ. ತಮಿಳುನಾಡಿನ 5 ಜೋಡಿಗಳು, 3 ವಿಶೇಷ ಚೇತನ ಜೋಡಿಗಳು ಹಾಗೂ 3 ಜೋಡಿ ಮರು ಮದುವೆಯಾದದ್ದು ಸಾಮೂಹಿಕ ವಿವಾಹ ಮಹೋತ್ಸವದಲ್ಲಿ ವಿಶೇಷ ಗಮನವನ್ನ ಸೆಳೆದಿವೆ. 2000ರಿಂದ 2025ರವರೆಗೆ ಶ್ರೀ ಸುತ್ತೂರು ಕ್ಷೇತ್ರದಲ್ಲಿ ಜರುಗಿರುವ ಸಾಮೂಹಿಕ ವಿವಾಹದಲ್ಲಿ 3346 ಜೋಡಿಗಳು ಸತಿಪತಿಗಳಾಗಿದ್ದು, ಪ್ರತಿ ತಿಂಗಳು ನಡೆಯುವ ಮಾಸಿಕ ವಿವಾಹ ಕಾರ್ಯಕ್ರಮದಲ್ಲಿ 2009ರಿಂದ 2025ರವರೆಗೆ 540 ಜೋಡಿಗಳು ಸತಿಪತಿಗಳಾಗಿದ್ದಾರೆ. ಒಟ್ಟಾರೆ ಶ್ರೀ ಸುತ್ತೂರು ಕ್ಷೇತ್ರದಲ್ಲಿ ಇದುವರೆಗೆ ಒಟ್ಟು 3886 ಜೋಡಿಗಳು ವಿವಾಹವಾಗಿದ್ದಾರೆ. ವಿವಾಹ ಸಂದರ್ಭದಲ್ಲಿ ವರನಿಗೆ ಪಂಚೆ, ಶರ್ಟು, ವಲ್ಲಿ ಹಾಗೂ ವಧುವಿಗೆ ಸೀರೆ, ರವಿಕೆ, ಮಾಂಗಲ್ಯ, ಕಾಲುಂಗುರಗಳನ್ನು ನೀಡಲಾಯಿತು. ತುಂಬಾ ಲಕ್ಷಾಂತರ ಜನ ಆಶೀರ್ವಾದ ಇದೆ. ತುಂಬಾ ಪುಣ್ಯದ ಒಂದು ಕಾರ್ಯಕ್ರಮ ಇದೆ. ಚೆನ್ನಾಗಿ ನಡೀತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಕಿಲಲಿಪುರ, ಚಾಮರಾಜನಗರ ತಾಲೂಕು ಜಿಲ್ಲೆ. ಸರ್ ಪ್ರೀತಿ ಅಂತ ಬದುಕುಪ್ಪೆ ಸರ್. ಇಲ್ಲಿ ಈ ಸುತ್ತೂರು ಅಂದ್ರೆ ಈ ಸಂಸ್ಥಾನದಲ್ಲಿ ಮದುವೆ ಬೇಕು ಅಂದ್ರೆ ತುಂಬಾ ಪುಣ್ಯನೇ ಮಾಡಿರ್ಬೇಕು ಸರ್. ಇವಾಗ ಎಷ್ಟೋ ಜನ ಸಾಲ ಸೋಲ ಎಲ್ಲ ಮಾಡಿ ಚೌಟ್ರಿ ಮದ್ವೆ ಆಗ್ತಾರೆ. ಆತರ ಇನ್ನು ಯಾರು ಮಾಡಕ್ ಹೋಗ್ಬಾರ್ದು ಸರ್. ನಮ್ಮನ್ನ ನೋಡಿ ಬುದ್ಧಿ ಕಲಿಬೇಕು ಅನ್ನೋಕ್ಕೋಸ್ಕರ ನಾವಿಲ್ಲಿ ಮದ್ವೆ ಆಯ್ತಿದೀವಿ ಸರ್. ಕಪಿಲಾ ನದಿ ತೀರದ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಪುಷ್ಯ ಬಹುಳ ದ್ವಾದಶಿ ದಿನದಂದು 6 ದಿನಗಳ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳವರ ಜಾತ್ರಾ ಮಹೋತ್ಸವ ಪ್ರಾರಂಭವಾಗುತ್ತದೆ. ಮರುದಿನ ತ್ರಯೋದಶಿಯಂದು ಶುಭ ಮುಹೂರ್ತದಲ್ಲಿ ಸಾಮೂಹಿಕ ವಿವಾಹ ನಡೆಯುವುದು ವಾಡಿಕೆ ಇದೆ. ಎಲ್ಲ ವಧುವರರು ಹೊಸ ಸೀರೆ, ರವಿಕೆ, ಹೊಸ ವಸ್ತ್ರಗಳನ್ನು ತೊಟ್ಟು ಬಾಸಿಂಗ ಕಟ್ಟಿಕೊಂಡು ಸುಂದರವಾಗಿ ಅಲಂಕರಿಸಿಕೊಂಡು ಕುಳಿತಿದ್ರು. ಶುಭ ಮುಹೂರ್ತ ಆರಂಭವಾಗುತ್ತಿದ್ದಂತೆ ಪೂಜ್ಯರು ಮತ್ತು ಅತಿ ಗಣ್ಯರು ಮಾಂಗಲ್ಯ ವಿತರಿಸಿದ್ರ. ಬಳಿಕ ಮಂಗಳವಾದ್ಯ ಮೊಳಗುತ್ತಿದ್ದಂತೆ ವರನಿಂದ ವಧುವಿಗೆ ತಾಳಿ ಕಟ್ಟಿಸಿದ್ರ. ಒಟ್ಟಾರೆ ಜಾತ್ರೆಯಲ್ಲಿ ನವಜೋಡಿ ಹೊಸ ಬದುಕು ಆರಂಭಿಸಿದ್ದು ನೆರೆದ ಜನರು ಶುಭ ಹಾರೈಸಿದ್ರ. ಸುತ್ತೂರು ಮಠದ ಶಿವರಾತ್ರಿ ದೇಶಿ ಕೇಂದ್ರ ಶ್ರೀಗಳೊಂದಿಗೆ ಸಚಿವ ರಾಮಲಿಂಗಾರೆಡ್ಡಿ, ಶಾಸಕ ಆರ್.ವಿ. ದೇಶಪಾಂಡೆ, ಸಚಿವ ಮಂಕಾಳ ಎಸ್. ವೈದ್ಯ, ಮಾಜಿ ಸಚಿವ ಅಲ್ಲಮ ವೀರಭದ್ರಪ್ಪ ಇನ್ನೂ ಇತರರು ಹಾಜರಿದ್ರ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಆಕಲ ತಿಮ್ಮನಹಳ್ಳಿಯಲ್ಲಿ ನೂತನವಾಗಿ ನಿರ್ಮಿಸಲಾಗಿರ್ತಕ್ಕಂತಹ ಯಲ್ಲಮ್ಮ ದೇವಿ, ಕಾಟೇರಮ್ಮ ದೇವಿ ಹಾಗೂ ದೊಡ್ಡಮ್ಮ ದೇವಸ್ಥಾನದಲ್ಲಿ 22/1/26 ಹಾಗೂ 23/1/26 ಹಲವಾರು ಪೂಜಾ ಕಾರ್ಯಕ್ರಮಗಳು, ಅಂದರೆ 22/1/26 ಹೋಮ ಯಜ್ಞಯಾಗಾದಿಗಳು, 23/1/26 ಧ್ವಜ ಸ್ತಂಭ ಸ್ಥಾಪನೆ ಹಾಗೂ ದೇವರ ಪ್ರತಿಷ್ಠಾಪನೆ ಹಾಗೂ ಇನ್ನೂ ಹಲವಾರು ಪೂಜಾ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ. ಧ್ವಜಗೋಪುರ ಸ್ಥಾಪನೆ ಸಹ ಇರುತ್ತದೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ನಮ್ಮ ಆಕಲ ತಿಮ್ಮನಹಳ್ಳಿ ಗ್ರಾಮಕ್ಕೆ ಬಂದು ದೇವರ ಕೃಪೆಗೆ ಪಾತ್ರರಾಗಿ, ಜೊತೆಗೆ 12 ಗಂಟೆಗೆ ಮಹಾಮಂಗಳಾರತಿ ಇರುತ್ತದೆ ಹಾಗೂ ಮಧ್ಯಾಹ್ನ 1 ಗಂಟೆಗೆ ಸರಿಯಾಗಿ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇರ್ತದೆ. ಎಲ್ಲರೂ ಬಂದು ಈ ಒಂದು ಪೂಜಾ ಕಾರ್ಯಕ್ರಮ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿ ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕಾಗಿ ತಮ್ಮಲ್ಲಿ ಸವಿನಯ ಮನವಿ.
ವೀಕ್ಷಕರಿಗೆ ರಾಮೋಸ್ ಫರ್ನಿಚರ್ ರವರಿಂದ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಮನೆಯೊಳಗೆ ಆರಾಮ ಮತ್ತು ಸೌಂದರ್ಯವನ್ನ ತರಲು ಸಮಯ ಬಂದೇ ಬಿಟ್ಟಿದೆ. ರಾಮೋಸ್ ಫರ್ನಿಚರ್ಸ್ ನಿಮಗಾಗಿ ತಂದಿದೆ ಪ್ರೀಮಿಯಂ ಫರ್ನಿಚರ್ ಮೇಲೆ ಫ್ಲಾಟ್ %20 ರಿಯಾಯಿತಿ. ಸುಂದರವಾಗಿ ವಿನ್ಯಾಸಗೊಳಿಸಿದ ಸೋಫಾಗಳು, ಆಧುನಿಕ ಫರ್ನಿಚರ್ ಮತ್ತು ಆಕರ್ಷಕ ಇಂಟೀರಿಯರ್ಸ್, ಆರಾಮಕ್ಕಾಗಿ ವಿನ್ಯಾಸ, ದೈನಂದಿನ ಬದುಕಿಗಾಗಿ ನಿರ್ಮಾಣ. ಈ ಹಬ್ಬದ ಸಮಯದಲ್ಲಿ ಗುಣಮಟ್ಟ ಮತ್ತು ವಿಶ್ವಾಸದೊಂದಿಗೆ ಸಂಭ್ರಮಿಸಿ. ಆದರೆ ತಡ ಮಾಡಬೇಡಿ, ಈ ವಿಶೇಷ ಆಫರ್ ಸಂಕ್ರಾಂತಿವರೆಗೆ ಮಾತ್ರ. ರಾಮೋಸ್ ಫರ್ನಿಚರ್ಸ್ಗೆ ಭೇಟಿ ನೀಡಿ ಈ ಹಬ್ಬದ ಕಾಲದಲ್ಲಿ ಆಫರ್ಸ್ ಅನ್ನ ಮತ್ತೆ ಮಿಸ್ ಮಾಡ್ಕೋಬೇಡಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 6361730543, 8660423443, 9845527729. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್ ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿಯನ್ನು ಚೇಳೂರಿನ ಜನತೆ ಅತ್ಯಂತ ಸಂಭ್ರಮದಿಂದ ಆಚರಿಸಿದರು. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಜನರು ಧಾರ್ಮಿಕ ಕೈಂಕರ್ಯ ಕೈಗೊಂಡರು. ಬೆಳಗ್ಗಿನಿಂದಲೇ ಬಹುತೇಕ ದೇವಾಲಯಗಳಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗಿತ್ತು. ಚೇಳೂರಿನಲ್ಲಿ ಸಂಕ್ರಾಂತಿ ಸಂಭ್ರಮ ಜೋರಾಗಿಯೇ ಇತ್ತು. ವಿವಿಧ ದೇವಸ್ಥಾನಗಳಿಗೆ ಕುಟುಂಬದೊಂದಿಗೆ ತೆರಳಿದ ನಾಗರಿಕರು ವಿಶೇಷ ಪೂಜೆ ಸಲ್ಲಿಸಿ ಭಕ್ತಿ ಮೆರೆದಿದ್ದಾರೆ. ಎಳ್ಳು ಬೆಲ್ಲ ನೀಡಿ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡಿದ್ದಾರೆ. ಬೆಳಗ್ಗೆ ಜಾನುವಾರುಗಳಿಗೆ ರೈತರು ಮೈ ತೊಳೆದು ಸ್ವಚ್ಛಗೊಳಿಸಿದ ಬಳಿಕ ಬಣ್ಣಗಳಿಂದ ರಾಸುಗಳ ಮೈ ಕೊಂಬುಗಳಲ್ಲಿ ಚಿತ್ತಾರ ಮೂಡಿಸಿ ಕೊಂಬುಗಳಿಗೆ ಬಲೂನು ಕಟ್ಟಿ ಸಿಂಗರಿಸಿದ್ರು. ರಾಸುಗಳನ್ನು ಬಗೆ ಬಗೆಯ ವಸ್ತ್ರಗಳಿಂದ ಹಾಗೂ ಹೂವಿನ ಹಾರಗಳಿಂದ ಶೃಂಗರಿಸಿ ಮಂಗಳವಾದ್ಯಗಳೊಂದಿಗೆ ಮೆರವಣಿಗೆ ನಡೆಸಿ ಸಂಜೆಯ ವೇಳೆ ಚೇಳೂರಿನ ಪಟ್ಟಣದ ಮಹಾತ್ಮ ಗಾಂಧಿ ವೃತ್ತದ ಬಳಿ ಕಿಚ್ಚು ಹಾಯಿಸಿ ನೂರಾರು ಜನರು ಸಂಭ್ರಮಪಟ್ಟರು. ಬೆಚ್ಚುವ ಹಸುಗಳನ್ನು ಹುರಿದುಂಬಿಸುತ್ತಾ ಬೆಂಕಿಯಿಂದ ಜಿಗಿಸುವ ದೃಶ್ಯ ರಂಜನೀಯವಾಗಿತ್ತು. ಆ ದೃಶ್ಯವನ್ನ ಕಣ್ತುಂಬಿಕೊಂಡು ಆನಂದಿಸಲು ಇಡೀ ಗ್ರಾಮಸ್ಥರು ನೆರೆದಿದ್ರು. ಸಂಕ್ರಾಂತಿ ಹಬ್ಬದಲ್ಲಿ ಸೂರ್ಯನಿಗೆ, ಬೆಳೆಗಳಿಗೆ ಮತ್ತು ಹೊಸತನಕ್ಕೆ ಸ್ವಾಗತ ಕೋರಲು ಬೆಂಕಿ ಹಚ್ಚುವ ಸಂಪ್ರದಾಯವಿದೆ ಎಂದು ಇಲ್ಲಿನ ಹಿರಿಯರು ಹೇಳುತ್ತಾರೆ. ಈ ಹಬ್ಬದ ಪ್ರಯುಕ್ತ ಮಹಿಳೆಯರು ಮನೆಗಳ ಮುಂದೆ ಬಣ್ಣ ಬಣ್ಣದ ರಂಗೋಲಿಗಳನ್ನು ಬಿಡಿಸಿದ್ರು. CS ವೆಂಕಟೇಶ್, CTV ನ್ಯೂಸ್, ಚೇಳೂರು. ಪಡಿತರ ಚೀಟಿಗಳನ್ನು ರದ್ದುಗೊಳಿಸಿರುವುದು ಹಾಗೂ BPL ಪಡಿತರ ಚೀಟಿಗಳನ್ನು APLಗೆ ಬದಲಾಯಿಸಿರುವ ರಾಜ್ಯ ಸರ್ಕಾರದ ಕ್ರಮ ಖಂಡಿಸಿ CPMನಿಂದ ಗುಡಿಬಂಡೆ ತಾಲೂಕು ಕಚೇರಿ ಮುಂದೆ ಇಂದು ಪ್ರತಿಭಟನೆ ನಡೆಸಲಾಯಿತು.
ಪಡಿತರ ಚೀಟಿಗಳನ್ನು ರದ್ದುಗೊಳಿಸಿರುವ ರಾಜ್ಯ ಸರ್ಕಾರದ ಕ್ರಮ ಖಂಡಿಸಿ ಸಿಪಿಎಂನಿಂದ ಇಂದು ಗುಡಿಬಂಡೆಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸಿಪಿಎಂ ಮುಖಂಡ ಜಯರಾಮ್ ರೆಡ್ಡಿ ಮಾತನಾಡಿ, ಬಡ ಕುಟುಂಬಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿದ್ದಾರೆ. ಆರೋಗ್ಯ ಸಮಸ್ಯೆಗಳಿಂದಾಗಿ ಆಸ್ಪತ್ರೆ ವೆಚ್ಚವೂ ಹೆಚ್ಚಾಗಿದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಬಿಪಿಎಲ್ ಪಡಿತರ ಚೀಟಿಗಳನ್ನು ಎಪಿಎಲ್ಗೆ ಬದಲಾಯಿಸಿದರೆ ಅನೇಕ ಬಡ ಕುಟುಂಬಗಳ ಬದುಕು ಸಂಕಷ್ಟಕ್ಕೆ ಸಿಲುಕುತ್ತದೆ ಎಂದರು. ಶಾಸಕರಿಗೆ ತಿಂಗಳಿಗೆ ಸುಮಾರು 4.5 ಲಕ್ಷ ಆದಾಯ ಬರುತ್ತದೆ. ಆದರೆ ಬಡ ಕುಟುಂಬಕ್ಕೆ ವರ್ಷಕ್ಕೆ 1.2 ಲಕ್ಷ ಆದಾಯ ಬಂದರೆ ಅವರ ಪಡಿತರ ಚೀಟಿ ಎಪಿಎಲ್ಗೆ ಬದಲಾಯಿಸಲಾಗುತ್ತಿದೆ. ಸರ್ಕಾರ ಯಾವ ಮಾನದಂಡದ ಆಧಾರದಲ್ಲಿ ಇಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದೆ ಎಂದು ಪ್ರಶ್ನೆ ಮಾಡಿದರು. 669 ಕಾರ್ಡ್ಗಳು ರದ್ದಾಗಿದೆ. ಅದು ಬಿಪಿಎಲ್ ಇಂದ ಎಪಿಎಲ್ಗೆ ಬದಲಾವಣೆ ಆಗಿದೆ ಮತ್ತು ಕೆಲವೊಂದು ಬಡವರದು ಮತ್ತು ಶ್ರೀಮಂತರು ಅಂತ ರದ್ದು ಮಾಡಿದ್ದಾರೆ. ನಮ್ಮ ಮೇಡಮ್ ಅವರು ನೋಡಿದ್ರೆ ಒಂದು ತಿಂಗಳಿಗೆ 1 ಸಲ 2 ಸಲ ಬರ್ತಾರೆ. ಎಷ್ಟೋ ಜನ ಸಾರ್ವಜನಿಕರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ದಲ್ಲಾಳಿಗಳದ್ದು ಒಂದು ಹಾವಳಿ ಜಾಸ್ತಿ ಆಗ್ತಾ ಇದೆ. ನಮ್ಮ ಗುಡಿಬಂಡೆ ತಾಲೂಕಿನಲ್ಲಿ ಸುಮಾರು ಒಂದು ಕಾರ್ಡ್ ಮಾಡಿಸ್ಬೇಕು ಅಂದ್ರೆ ಒಂದು 5,000 4,000 ಮಾಡ್ತಾ ಇದ್ದಾರೆ. ನಮ್ಮ ಶಾಸಕರು ಏನ್ ಮಾಡ್ತಾ ಇದಾರೆ ಅಂದ್ರೆ ಈ ತರ ಅವ್ರು ಕೂಲಿ ಬಿಟ್ಟು ಪಾಪ ಆನ್ಲೈನ್ ಬಿಟ್ಟಾಗ ಅದು ಸೇರ್ಪಡೆ ಮಾಡಿಕೊಂಡು ಇಲ್ಲಾಂದ್ರೆ ಹೊಸದಾಗ ಅಪ್ಲೈ ಮಾಡಿದಾಗ ಅವರು ಏನೋ ಜನಸ್ಪಂದನ ಕೊಡ್ತೀವಿ ಅದು ಕೊಡ್ತೀವಿ. ಇವ್ರು ನಮ್ಮ ಆಹಾರ ನಿರೀಕ್ಷಕರು ಮನೆಗೆ ಹೋಗಿ ತಗೊಡ್ತಾ ಇದ್ದಾರೆ, ನಮ್ಮ ಶಾಸಕರ ಮನೆಗೆ. ಇದು ಇಲ್ಲಿ ಸರ್ಕಾರ ಇದು ತಾಲೂಕು ಕಚೇರಿ ಇರೋದು ಏನಕ್ಕೋ ಏನೋ ಗೊತ್ತಾಗ್ತಾ ಇಲ್ಲ. ಮೊನ್ನೆ ಬಾಗೇಪಲ್ಲಿಯಲ್ಲಿ ಅವ್ರ ಪಿ MLA ಪಿ ಅವ್ರು ಆಗ್ತಾರೆ, ಇದು ರೇಷನ್ ಕಾರ್ಡ್ ಏನು ಬೇಕಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂದ್ರೆ ಇನ್ನು ತಾಲೂಕು ಆಫೀಸ್ ಆಹಾರ ನಿರೀಕ್ಷಕರು ಏನಕ್ಕಿರೋದು ಮತ್ತು ತಾಲೂಕು ದಂಡಾಧಿಕಾರಿ ಏನಕ್ಕಿರೋದು. ಗುಡಿಬಂಡೆ ತಾಲೂಕು ಅತ್ಯಂತ ಹಿಂದುಳಿದ ಪ್ರದೇಶವಾಗಿದ್ದು ಇಲ್ಲಿ ಅನೇಕ ಕುಟುಂಬಗಳು ಕೂಲಿ ಮಾಡಿ ಜೀವನ ಸಾಗಿಸುತ್ತಿವೆ. ಶಿಕ್ಷಣ, ಕೃಷಿ ಹಾಗೂ ಆರೋಗ್ಯ ಇಲಾಖೆ ಸೇರಿದಂತೆ ಕುಟುಂಬದ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಬಿಪಿಎಲ್ ಕಾರ್ಡ್ ಅವಶ್ಯಕವಾಗಿದೆ. ಆದರೆ ಸರ್ಕಾರ ಬಡವರ ಬದುಕಿನ ಮೇಲೆಯೇ ಪೆಟ್ಟು ಹಾಕುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಉಪಾರಹಳ್ಳಿ ಶ್ರೀನಿವಾಸ್ ಮಾತನಾಡಿ, ಗುಡಿಬಂಡೆ ತಾಲೂಕಿನಲ್ಲಿ 669 ಪಡಿತರ ಚೀಟಿಗಳು ರದ್ದಾಗಿವೆ. ಆಹಾರ ನಿರೀಕ್ಷಕರು ತಿಂಗಳಿಗೆ 1 ಬಾರಿ ಅಥವಾ 2 ಬಾರಿ ಮಾತ್ರ ತಾಲೂಕು ಕಚೇರಿಗೆ ಬರುತ್ತಿದ್ದು ಇದರಿಂದ ದಲ್ಲಾಳಿಗಳ ಹಾವಳಿ ಹೆಚ್ಚಾಗಿದೆ. ಒಂದು ಪಡಿತರ ಚೀಟಿ ಮಾಡಿಸಿಕೊಳ್ಳಲು ಬಡವರಿಂದ Ru5,000ವರೆಗೆ ಹಣ ವಸೂಲಿ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ತಾಲೂಕಿಗೆ ಶಾಶ್ವತ ಆಹಾರ ನಿರೀಕ್ಷಕರನ್ನ ನೇಮಕ ಮಾಡಬೇಕು ಹಾಗೂ ಶಾಸಕರು ಈ ವಿಷಯದ ಬಗ್ಗೆ ಸಭೆ ಸಮಾರಂಭಗಳಲ್ಲಿ ಚರ್ಚೆ ಮಾಡುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇನ್ನು ರದ್ದಾದ 669 ಪಡಿತರ ಚೀಟಿಗಳಿಂದ ಸಂಕಷ್ಟಕ್ಕೆ ಒಳಗಾಗಿರುವ ಬಡವರಿಗೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ರೈತ ಕೂಲಿ ಕಾರ್ಮಿಕರ ಬಿಪಿಎಲ್ ಕಾರ್ಡ್ ರದ್ದು ಮಾಡಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ಪ್ರಭಾರ ಅಧ್ಯಕ್ಷರಾಗಿ ಉಪಾಧ್ಯಕ್ಷೆ ನಾಗರತ್ನಮ್ಮ ಇಂದು ಅಧಿಕಾರ ಸ್ವೀಕರಿಸಿದರು. ಈ ಹಿಂದೆ ಅಧ್ಯಕ್ಷರ ವಿರುದ್ಧ ಪಂಚಾಯಿತಿಯ ಎಲ್ಲ ಸದಸ್ಯರು ಒಮ್ಮತದಿಂದ ಅವಿಶ್ವಾಸ ನಿರ್ಣಯ ಮಂಡಿಸಿದ್ದರು. ಈ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಸ್ಥಾನ ತೆರವಾಗಿತ್ತು. ಶ್ರೀನಿವಾಸಪುರ ತಾಲೂಕಿನ ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ಪ್ರಭಾರ ಅಧ್ಯಕ್ಷರಾಗಿ ಉಪಾಧ್ಯಕ್ಷೆ ನಾಗರತ್ನಮ್ಮ ಇಂದು ಅಧಿಕಾರ ಸ್ವೀಕರಿಸಿದರು. ಈ ಹಿಂದೆ ಅಧ್ಯಕ್ಷರ ವಿರುದ್ಧ ಪಂಚಾಯಿತಿಯ ಎಲ್ಲ ಸದಸ್ಯರು ಒಮ್ಮತದಿಂದ ಅವಿಶ್ವಾಸ ನಿರ್ಣಯ ಮಂಡಿಸಿದರು. ಈ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಸ್ಥಾನ ತೆರವಾಗಿತ್ತು. ಮುಂದಿನ ಅಧ್ಯಕ್ಷರ ಚುನಾವಣೆ ನಡೆಯುವವರೆಗೆ ಉಪಾಧ್ಯಕ್ಷರನ್ನೇ ಪ್ರಭಾರ ಅಧ್ಯಕ್ಷರನ್ನಾಗಿ ನೇಮಿಸಿ ತಾಲೂಕು ಪಂಚಾಯಿತಿ ಇಒ ಆದೇಶ ಹೊರಡಿಸಿದರು. ಈ ಆದೇಶದನ್ವಯ ನಾಗರತ್ನಮ್ಮ ಇಂದು ಅಧಿಕೃತವಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಅಧಿಕಾರ ಸ್ವೀಕರಿಸಿದ ಬಳಿಕ ಮಾತನಾಡಿದ ನಾಗರತ್ನಮ್ಮ, ನನ್ನ ಅಧಿಕಾರ ಅವಧಿಯಲ್ಲಿ ಪಂಚಾಯಿತಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ. ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ಪಡೆದು ಅವರ ಸಲಹೆಗಳಂತೆ ಒಮ್ಮತದಿಂದ ಗ್ರಾಮದ ಏಳಿಗೆಗಾಗಿ ಕೆಲಸ ನಿರ್ವಹಿಸುತ್ತೇನೆ ಎಂದರು. ತಿರುವಾದ ನಂತರ ಮತ್ತೆ ನನಗೆ ಚೇರ್ಮನ್ ಸೀಟನ್ನು ಎಲ್ಲರೂ ನಮ್ಮ ಟಾಪನ್ನು ನನ್ನ ಗೌರವಿಸುವನ್ನು ಇದನ್ನು ಮಾಡಿದ್ದಾರೆ. ನನ್ನ ಸಿಬ್ಬಂದಿಯವರಿಗೂ ಧನ್ಯವಾದಗಳು. ಮತ್ತು ಆನಂದಣ್ಣ, ಗೋಪಾಲಣ್ಣ, ಲಕ್ಷ್ಮೀ ರೆಡ್ಡಣ್ಣ ಮತ್ತು ನಮ್ಮ ಸಿಬ್ಬಂದಿ ವರ್ಗಸ್ಥರಿಗೂ ನಾನು ಧನ್ಯವಾದಗಳು ಅಂತ ಬಳಸುತ್ತಿದ್ದೀನಿ. ಎಲ್ಲರೂ ಒಂದು ತಾಯಿ ಮಕ್ಕಳಂಗೆ ಇರ್ತೀನಿ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ.
ಸಂಕ್ರಾಂತಿ ಹಬ್ಬದಲ್ಲಿ ದನಗಳ ಕಿಚ್ಚು ಹಾಯಿಸುವುದೇ ಪ್ರಮುಖವಾದುದು. ದೊಡ್ಡಬಳ್ಳಾಪುರ ತಾಲೂಕಿನ ಕೆಸ್ತೂರು ಗ್ರಾಮದಲ್ಲಿ ಕಿಚ್ಚು ಹಾಯಿಸಿ ಭರಾಟೆ ತಿರುಗಿಸುವ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆಯಿತು. ಕಾಟಮರಾಯರಿಗೆ ಪೂಜೆ ಸಲ್ಲಿಸಿ ಮಹಿಳೆಯರು ಸಂತಸ ವ್ಯಕ್ತಪಡಿಸಿದರು. ದೊಡ್ಡಬಳ್ಳಾಪುರ ತಾಲೂಕಿನ ಕೆಸ್ತೂರು ಗ್ರಾಮದಲ್ಲಿ ಕಿಚ್ಚು ಹಾಯಿಸಿ ಭರಾಟೆ ತಿರುಗಿಸುವ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆದವು. ಕಾಟಮರಾಯಗೆ ಪೂಜೆ ಸಲ್ಲಿಸಿ ಮಹಿಳೆಯರು ಸಂತಸ ವ್ಯಕ್ತಪಡಿಸಿದ್ರು. ಈ ವೇಳೆ ಮಾತನಾಡಿದ ಕೆಸ್ತೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಮೇಶ್, ಕೃಷಿಯಲ್ಲಿ ತನ್ನ ಜೀವನಾಡಿಯಾಗಿ ಕೆಲಸ ಮಾಡುತ್ತಾ ಮನುಷ್ಯನ ಅಭಿವೃದ್ಧಿಗೆ ಸಹಕಾರಿಯಾಗುವ ರಾಸುಗಳ ಪೂಜೆ ಮಾಡುವುದು ಮತ್ತು ಜಮೀನಿನಲ್ಲಿ ಬೆಳೆದ ಹೊಸ ಧಾನ್ಯವನ್ನ ಮನೆಗೆ ತುಂಬಿಸಿಕೊಳ್ಳುವ ಪರ್ವಕಾಲವೇ ಸಂಕ್ರಾಂತಿ. ನಮ್ಮ ಗ್ರಾಮದಲ್ಲಿ ಹಿರಿಯರು ಅತ್ಯಂತ ಸಂಭ್ರಮದಿಂದ ಈ ಹಬ್ಬ ಆಚರಣೆ ಮಾಡುತ್ತಾ ಬಂದಿದ್ದಾರೆ. ಮನೆಯಲ್ಲಿ ಸಾಕಿರುವ ಎಲ್ಲಾ ಪ್ರಾಣಿಗಳಿಗೆ ಈ ಹಬ್ಬದಲ್ಲಿ ಮೈತೊಳೆದು ಶೃಂಗರಿಸಲಾಗುತ್ತದೆ. ಸಂಜೆ ಸೂರ್ಯಾಸ್ತವಾದ ಮೇಲೆ ರಾಸುಗಳನ್ನ ಕಿಚ್ಚು ಹಾಯಿಸಿ ಮನೆ ತುಂಬಿಸಿಕೊಳ್ಳುತ್ತೇವೆ ಎಂದರು. ನಾಡಿನ ಸಮಸ್ತ ಜನತೆಗೆ ಮಹಾಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಏನಿವತ್ತು ನಮ್ಮ ಕೆಸ್ತೂರು ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬನ ಆಚರಣೆ ಪುರಾತನ ಕಾಲದಿಂದ ನಡ್ಕೊಂಬರ್ತೈತೆ. ಇತ್ತೀಚೆಗೆ ಸ್ವಲ್ಪ ಅದ್ದೂರಿಯಾಗಿ ನಾವು ಯೂತ್ಸ್ ಎದ್ಮೇಲೆ ಮಾಡ್ತಾಯಿದ್ದಾರೆ. ಅದೇನು ಎತ್ತುಗಳಿಲ್ಲ. ನಾವು ಯಾರು ಈ ನಮ್ಮೂರಲ್ಲೆಲ್ಲ ಇವಾಗ ಎತ್ತಿಲ್ಲ, ಹಸುಗಳೇ ಸಣ್ಣ ಕರುಗಳು ಅವು ಇವು ಆರಿಸ್ತೀವಿ. ಅದೇನು ತೊಂದರೆ ಇಲ್ಲ. ಎಲ್ಲ ಕಿಚ್ಚಾಯಿಸೋದು ಭರಾಟೆ ತಿರುವುದೆಲ್ಲ ಮಾಡ್ತೀವಿ. ಬಟ್ ಎತ್ತುಗಳು ಯಾರೂ ಮಾಡಲಿಲ್ಲ. ಎಲ್ಲ ಮಿಷಿನರಿ ಬಂದಾದಮೇಲೆ ಎತ್ತುಗಳಿಲ್ಲ. ಏನಿವತ್ತು ಸುಗ್ಗಿ ಹಬ್ಬ, ಇದು ಮಹಾ ಸಂಕ್ರಾಂತಿ ಹಬ್ಬ. ಅಂದರೆ ಇವತ್ತು ದವಸ ಧಾನ್ಯ ಕಾಳು ಕಡಿ ಎಲ್ಲ ಹೊಸ್ದಾಗಿ ಬಂದಿರೋದ್ರಿಂದ ಹೊಸ ಆಚರಣೆ ಇದು. ಈ ಹಸು ಎಮ್ಮೆ ಎತ್ತುಗಳಿಗೆ ಮೈ ಎಲ್ಲ ಕ್ಲೀನ್ ತೊಳೆದು ಬಣ್ಣ ಬಳಿದು ಆ ಹಬ್ಬ ಇದು. ವರ್ಷವಿಡೀ ಹೊಲ ಗದ್ದೆಗಳಲ್ಲಿ ಬೆಳೆದ ರಾಗಿ, ಜೋಳ, ಭತ್ತದ ರಾಶಿಗೆ ರೈತರು ರಾಶಿ ಪೂಜೆ ನೆರವೇರಿಸಿದ್ರ. ಮನೆಯಲ್ಲಿ ಗೃಹಿಣಿಯರು ಹೊಸ ಬೆಳೆಯಿಂದ ಅಡುಗೆ ಮಾಡಿದ್ರೆ ಮನೆಯಲ್ಲಿನ ಹೆಣ್ಣು ಮಕ್ಕಳು ಎಳ್ಳು, ಬೆಲ್ಲ, ಸಕ್ಕರೆ ಅಚ್ಚು, ಕೊಬ್ಬರಿ ಮಿಶ್ರಣದೊಂದಿಗೆ ಕಬ್ಬನ್ನ ಮನೆ ಮನೆಗೆ ಹಂಚಿ ಸಂಭ್ರಮಿಸಿದ್ರ. ಕಿಚ್ಚು ಹಾಯಿಸುವ ಸ್ಥಳಕ್ಕೆ ಸಂಜೆ 7 ಗಂಟೆಗೆ ಹಸುಗಳನ್ನ ಕರೆತರಲಾಯಿತು. ಪಂಚಾಯಿತಿ ಬಳಿಯಿಂದ ಊರಿನ ಗಡಿ ಭಾಗದವರೆಗೆ ವಾದ್ಯಗೋಷ್ಠಿಯೊಂದಿಗೆ ಕಿಚ್ಚು ಹಾಯಿಸಲಾಯಿತು. ಊರಿನ ಗಡಿ ಭಾಗದಲ್ಲಿ ಊರಿಗೆ ದೃಷ್ಟಿಯಾಗದಂತೆ ಪಂಜು ಸುಡಲಾಯಿತು. ಬಳಿಕ ಗ್ರಾಮಸ್ಥರು ಭರಾಟೆ ತಿರುಗಿಸಿ ಸಂಭ್ರಮಿಸಿದ್ರು. ಇನ್ನು ಇದನ್ನ ನೋಡಲು ನೂರಾರು ಸಂಖ್ಯೆಯಲ್ಲಿ ಗ್ರಾಮಸ್ಥರು ನೆರೆದಿದ್ರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಸರ್ಕಾರಿ ಕ್ರೀಡಾಂಗಣದಲ್ಲಿ ಜೆಸಿಸಿ ಕ್ರಿಕೆಟ್ ತಂಡದಿಂದ ಆಯೋಜಿಸಿರುವ ಪುನೀತ್ ರಾಜ್ಕುಮಾರ್ ಕಪ್ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಗೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಶ್ರೀನಿವಾಸಪುರ ಸರ್ಕಾರಿ ಕ್ರೀಡಾಂಗಣದಲ್ಲಿ ಜೆಸಿಸಿ ಕ್ರಿಕೆಟ್ ತಂಡದಿಂದ ಆಯೋಜಿಸಿರುವ ಪುನೀತ್ ರಾಜ್ಕುಮಾರ್ ಕಪ್ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಗೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಆಂಧ್ರಪ್ರದೇಶದ ಅನ್ನಮಯ್ಯ ಜಿಲ್ಲೆ ಮದನಪಲ್ಲಿ ಡಿಸಿಎಫ್ ಹಾಗೂ ಶ್ರೀನಿವಾಸಪುರದ ಜಗನ್ನಾಥ ಸಿಂಗ್ ಕ್ರೀಡಾಕೂಟ ಉದ್ಘಾಟಿಸಿದ್ರು. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಒಟ್ಟು 16 ತಂಡಗಳು ಕಣಕ್ಕಿಳಿದಿವೆ. ಈ ಪಂದ್ಯಾವಳಿ ಒಟ್ಟು 3 ದಿನಗಳ ಕಾಲ ನಡೆಯಲಿದೆ. ಪ್ರಥಮ ಬಹುಮಾನ 2,22,000 ಮತ್ತು ಆಕರ್ಷಕ ಟ್ರೋಫಿ ಹಾಗೂ ದ್ವಿತೀಯ ಬಹುಮಾನ 1,11,000 ಮತ್ತು ಆಕರ್ಷಕ ಟ್ರೋಫಿ ನೀಡಲಾಗುವುದು. ಈ ವೇಳೆ ಮಾತನಾಡಿದ ಡಿಸಿಎಫ್ ಜಗನ್ನಾಥ್ ಸಿಂಗ್, ಇತ್ತೀಚಿನ ದಿನಗಳಲ್ಲಿ ಯುವ ಪೀಳಿಗೆ ಮತ್ತು ಮಕ್ಕಳು ಮೊಬೈಲ್ ಫೋನ್ಗಳಲ್ಲೇ ಕಾಲ ಕಳೆಯುತ್ತಿರುವುದು ವಿಷಾದನೀಯ. ಕ್ರೀಡೆಗಳು ಆರೋಗ್ಯಕ್ಕೆ ಅತ್ಯಂತ ಅವಶ್ಯಕ. ದೇಹವನ್ನ ರೋಗಮುಕ್ತವಾಗಿಡಲು ಕ್ರೀಡೆಗಳು ಸಹಕಾರಿ. ಪೋಷಕರು ತಮ್ಮ ಮಕ್ಕಳನ್ನ ಕ್ರೀಡೆಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಬೇಕು ಎಂದರು. ವಿದ್ಯಾರ್ಥಿಗಳು ಕೇವಲ ಪುಸ್ತಕದ ಬದನೆಕಾಯಿಯಾಗದೆ ಶಿಕ್ಷಣದ ಜೊತೆಗೆ ಕ್ರೀಡೆಗಳಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ಉತ್ತಮ ಜ್ಞಾನ ಮತ್ತು ಧೈರ್ಯ ಬೆಳೆಯಲು ಸಾಧ್ಯ ಎಂದರು. ನಾರ್ಮಲ್ ಎಲ್ಲ ಜನರಿಗೆ ಏನಂತಂದರೆ ಮೇಯ್ನ್ ಒಂದು ಸಂದೇಶ, ಫಿಟ್ನೆಸ್ ಅನ್ನೋದು ಕಾಪಾಡ್ಕೋಬೇಕು. ಇವತ್ತು ಫಿಟ್ ಆಗಿರಬೇಕು. ಹುಡುಗರು ಚಿಕ್ಕ ಮಕ್ಕಳಿಂದ ಚೆನ್ನಾಗಿ ಆಟ ಆಡಬೇಕು. ಈ ಥರ ಒಂದು ಪ್ರೋಗ್ರಾಮ್ಸ್ ಅವಾಗವಾಗ ನಡೆಸ್ತಾ ಇದ್ದ ಅಂತಂದರೆ ಹುಡುಗರು, ನೀವು ಜನರಲಾಗಿ ಆಚರಣೆ ನೋಡ್ದ ಅಂತಂದರೆ ಎಲ್ಲ ಲೀಡರ್ಸ್ ಆಗೋದು, ಒಳ್ಳೆ ಧೈರ್ಯ ಇರ್ತಕ್ಕಂಥದ್ದು ಆಟಗಾರರಿಗೆ. ಮನೇಲಿ ಕುತ್ಕೊಂಡ್ರು ಪುಸ್ತಕದ ಬದನೆಕಾಯಿಗಳಿಗೆಲ್ಲ ಏನೂ ಇರೋದಿಲ್ಲ ಆ ಥರ. ಸೊ ಎಲ್ಲರೂ ಆಚೆ ಬರಬೇಕು, ಮನೆಯಿಂದ ಆಚೆ ಚೆನ್ನಾಗಿ ಆಟ ಆಡಬೇಕು, ಫಿಟ್ ಆಗಿಡಬೇಕು. ಪ್ರತಿ ಸಾರಿ ಇವಾಗ ಸೆಲ್ ಫೋನ್ಸ್ ಅದು ಇದು ಬಳಕೆ ತುಂಬ ಜಾಸ್ತಿ ಆಗಿಬಿಟ್ಟು ಅಲ್ಲೇ ಕುತ್ಕೊಂಡು ಎಲ್ಲರಿಗೂ BP, ಶುಗರ್ಸ್ ಈ ಥರದ್ದೆಲ್ಲ ತರಿಸ್ಕೊತಾ ಇದ್ದೀರಾ. ಸೊ ನಾನು ಹೇಳೋದೇನಂತಂದರೆ, ನಾವು ಚಿಕ್ಕ ಮಕ್ಕಳಿಂದ ಆಟ ಆಡ್ತಿದ್ವಿ. ಇವಾಗ್ಲೂ
ಫಿಟ್ಟಾಗಿ ಇದ್ದೀವಿ. ನಾನು ಡೈಲಿ 2 hours ಜಿಮ್ ಮಾಡ್ತೀನಿ. ಸೊ ಅದಕ್ಕೆ ಇವತ್ತು ಗೇಮ್ ಸಹ ನಾನು ಬಿಟ್ಟು 10 ವರ್ಷ ಆಗಿರೂ ಸಹ ಆಡೋಕ್ಕಾಗ್ತದೆ ನನ್ನ ಕೈಯಲ್ಲಿ. ಸೊ ಫಿಟ್ನೆಸ್ ಮೇಲೆ ತುಂಬಾ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಆರೋಗ್ಯ ಇಲ್ಲಿರ್ತಕ್ಕಂಥ ಸಂಪಾದನೆ ವೇಸ್ಟ್. ಆರೋಗ್ಯವಾಗಿರಬೇಕು ಪ್ರತಿಯೊಬ್ಬರು ಸಹ. ನಾನು ಹೇಳ್ತಾ ಇರ್ತೀನಿ ಎಲ್ಲರಿಗೂ, ಚೆನ್ನಾಗಿ ಕಾಣಬೇಕು ಅಂತಂದರೆ ನೀವು ಆರೋಗ್ಯವಾಗಿರಬೇಕು, ಫಿಟ್ಟಾಗಿರಬೇಕು, ಅವಾಗ ನಿಮ್ಮ ಬಟ್ಟೆ ನಿಮ್ಮ ಮೇಲೆ ಚೆನ್ನಾಗಿ ಕಾಣೋದು. ಚಂದ್ರಶೇಖರ್, CTV ನ್ಯೂಸ್, ಶ್ರೀನಿವಾಸಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೇಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವೀಕ್ಷಕರಿಗೆ ರಾಮೂಸ್ ಫರ್ನಿಚರ್ ರವರಿಂದ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಮನೆಯೊಳಗೆ ಆರಾಮ ಮತ್ತು ಸೌಂದರ್ಯವನ್ನ ತರಲು ಸಮಯ ಬಂದೇ ಬಿಟ್ಟಿದೆ. ರಾಮೂಸ್ ಫರ್ನಿಚರ್ಸ್ ನಿಮಗಾಗಿ ತಂದಿದೆ ಪ್ರೀಮಿಯಂ ಫರ್ನಿಚರ್ ಮೇಲೆ ಫ್ಲಾಟ್ 20% ರಿಯಾಯಿತಿ. ಸುಂದರವಾಗಿ ವಿನ್ಯಾಸಗೊಳಿಸಿದ ಸೋಫಾಗಳು, ಆಧುನಿಕ ಫರ್ನಿಚರ್ ಮತ್ತು ಆಕರ್ಷಕ ಇಂಟೀರಿಯರ್ಸ್, ಆರಾಮಕ್ಕಾಗಿ ವಿನ್ಯಾಸ, ದೈನಂದಿನ ಬದುಕಿಗಾಗಿ ನಿರ್ಮಾಣ. ಈ ಹಬ್ಬದ ಸಮಯದಲ್ಲಿ ಗುಣಮಟ್ಟ ಮತ್ತು ವಿಶ್ವಾಸದೊಂದಿಗೆ ಸಂಭ್ರಮಿಸಿ. ಆದರೆ ತಡ ಮಾಡಬೇಡಿ, ಈ ವಿಶೇಷ ಆಫರ್ ಸಂಕ್ರಾಂತಿವರೆಗೆ ಮಾತ್ರ. ರಾಮೋಸ್ ಫರ್ನಿಚರ್ಸ್ಗೆ ಭೇಟಿ ನೀಡಿ. ಈ ಹಬ್ಬದ ಕಾಲದಲ್ಲಿ ಆಫರ್ಸ್ ಅನ್ನ ಮತ್ತೆ ಮಿಸ್ ಮಾಡ್ಕೋಬೇಡಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 6361730543, 8660423443, 9845527729.
ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಅಕ್ರಮವಾಗಿ ಕಲಬೆರಕೆ ಹಾಲು ತಯಾರಿಸಿ ಮಾರಾಟ ಮಾಡುತ್ತಿದ್ದವರನ್ನ ಕೋಲಾರದಲ್ಲಿ ಬಂಧಿಸಲಾಗಿದೆ. ಕೆಜಿಎಫ್ನ ಆಂಡರ್ಸನ್ ಪೇಟೆ ಬಳಿಯ ಬಳ್ಳಗೆರೆ ಗ್ರಾಮದ ಬಳಿ ಕಲಬೆರಕೆ ಹಾಲು ಆರೋಪಿಗಳು ತಯಾರಿಸುತ್ತಿದ್ದ ಆಂಧ್ರಪ್ರದೇಶದ ವೆಂಕಟೇಶಪ್ಪ, ಬಾಲಾಜಿ, ಮನೋಹರ್, ದಿಲೀಪ್, ಬಾಲರಾಜು ಎಂಬುವರು ಬಂಧಿತ ಆರೋಪಿಗಳಾಗಿದ್ದಾರೆ. ವಿವಿಧ ಕಂಪನಿಗಳ ಹಾಲಿನ ಪೌಡರ್ ಹಾಗೂ ಪಾಮ್ ಆಯಿಲ್ ಸೇರಿದಂತೆ ಇತರೆ ವಸ್ತುಗಳಿಂದ ಕಲಬೆರಕೆ ಹಾಲು ತಯಾರಿಸುತ್ತಿದ್ದರು. ಖಚಿತ ಮಾಹಿತಿ ಮೇರೆಗೆ ಆಂಡರ್ಸನ್ ಪೇಟೆ ಪೊಲೀಸರ ಜೊತೆ ದಾಳಿ ನಡೆಸಿದ ಆಹಾರ ಸುರಕ್ಷತಾ ಅಧಿಕಾರಿಗಳು ಬಂಧಿತರಿಂದ 22.5 ಲಕ್ಷ ಮೌಲ್ಯದ 2 ವಾಹನ ಸೇರಿ ಕಲಬೆರಕೆಗೆ ಬಳಸುತ್ತಿದ್ದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆಂಡರ್ಸನ್ ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿಡ್ಲಘಟ್ಟ ಪೌರಾಯುಕ್ತಿಗೆ ಜೀವ ಬೆದರಿಕೆ ಖಂಡಿಸಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ವಿರುದ್ಧ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ. ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ರಾಜೀವ್ ಗೌಡ ಬಂಧನಕ್ಕೆ ಒತ್ತಾಯಿಸಿ ಹೋರಾಟ. ನ್ಯಾಯ ಪಂಚಾಯಿತಿ ಅಂತ ಕರೆದು ದೌರ್ಜನ್ಯ ಎಸಗಿದ ಆರೋಪ, ಡಿಎಸ್ಎಸ್ ಮುಖಂಡರ ಬಂಧನಕ್ಕೆ ನೊಂದವರಿಂದ ಒತ್ತಾಯ. ಡಿಎಸ್ಎಸ್ ಮುಖಂಡರ ವಿರುದ್ಧ ಪೋಕ್ಸೋ ಪ್ರಕರಣ, ಇದು ರಾಜಕೀಯ ಕುತಂತ್ರ ಎಂದ ಸಂಸದ ಸುಧಾಕರ್. ಸಾದರ ಸಮುದಾಯ ಭವನ ನಿರ್ಮಾಣಕ್ಕೆ ಶಂಕುಸ್ಥಾಪನೆ, ಗೌರಿಬಿದನೂರಿನಲ್ಲಿ ಅದ್ದೂರಿಯಾಗಿ ನಡೆದ ಭೂಮಿ ಪೂಜೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಸೇರಿ ಹಲವು ಗಣ್ಯರ ಭಾಗಿ. ಸಾದರ ಸಮುದಾಯ ಶ್ರಮಜೀವಿ ಸಮುದಾಯ ಎಂದ ಗಣ್ಯರು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.